ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಜಗದೀಶ್ವರನಾಗಿರುವ ಶ್ರೀಕೃಷ್ಣ ಪರಮಾತ್ಮನು ಆರ್ತಭಕ್ತನಾಗಿರತಕ್ಕಂಥ ಅರ್ಜುನನನ್ನು ಕುರಿತು ಅರ್ಥಾರ್ಥಿ ಆಗಿರತಕ್ಕಂಥ ಜಿಜ್ಞಾಸು ಆಗಿರುವಂಥ ಭಕ್ತನನ್ನು ಕುರಿತು ಪರಮಾತ್ಮ ಅತ್ಯಂತ ಪ್ರೀತಿಯಿಂದ ಆತ್ಮಜ್ಞಾನಕ್ಕಾಗಿ ಕರ್ತವ್ಯ ಪರಾಯಣನಾಗಲಿಕ್ಕಾಗಿ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಮನುಷ್ಯನ ಸ್ವಭಾವ ಏನಾದರೂ ಕೂಡ ಪ್ರಯೋಜನ ಮನುದ್ದೇಶ ಮಂದೋಪಿನ ಪ್ರವರ್ತತೆ. ಲಾಭ ಇಲ್ಲದೇ ಯಾವ ಮನುಷ್ಯನೂ ಯಾವ ಕಾರ್ಯದಲ್ಲಿ ಪ್ರವೃತ್ತಿ ಆಗುವುದಿಲ್ಲ ಅಂತ ಸ್ವಾಭಾವಿಕವಾದ ನಿಯಮ ಇದು ಅದ. ಆದ್ದರಿಂದ ಲಾಭ ಫಲ ಭಿನ್ನ ಭಿನ್ನ ಇರಬಹುದು, ಇಚ್ಛೆ ಮಾತ್ರ ಇಲ್ಲದೇ ಕಾರ್ಯಪ್ರವೃತ್ತಿ ಆಗುವುದಿಲ್ಲ. ಆದ್ದರಿಂದ ಅರ್ಜುನ ನನ್ನನ್ನು ಯಾವುದೇ ರೀತಿಯಾಗಿ ನನ್ನ ಚಿಂತನೆಯನ್ನು ಸೇವೆಯನ್ನು ಮಾಡತಕ್ಕಂಥವರು ಅವರು ಭಕ್ತರೇ ಅಂತ ನಾವು ಕರಿಬೇಕು. ಅವರು 4 ಪ್ರಕಾರ ಅದಾರ ಅಂತ ಹೇಳಿದರು. ಆರ್ತೋ, ಜಿಜ್ಞಾಸು, ಅರ್ಥಾರ್ಥಿ, ಆಮೇಲೆ ಜ್ಞಾನಿ. ದುಃಖ ನಿವಾರಣೆಗಾಗಿ, ಧನ ಪ್ರಾಪ್ತಿಗಾಗಿ, ಪ್ರಯೋಜನ ಪ್ರಾಪ್ತಿಗಾಗಿ, ಆಮೇಲೆ ಸತ್ಯವನ್ನು ಅರಿಯುವುದಕ್ಕಾಗಿ, ಇನ್ನು ಸತ್ಯವನ್ನು ಅರಿತವರು. ಹೀಗೆ 4 ಪ್ರಕಾರದ ಜನ ಪರಮಾತ್ಮನನ್ನು ಅಪೇಕ್ಷೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಸೃಷ್ಟಿ ಪ್ರಯೋಜನ ಮನುದ್ದೇಶ ಮಂದೋಪಿನ ಪ್ರವರ್ತತೆ. ಪ್ರಯೋಜನ ಇಲ್ಲದಾನೆ, ಲಾಭ ಇಲ್ಲದಾನೆ ಯಾವ ಮನುಷ್ಯನೂ ಯಾವ ಕಾರ್ಯದಲ್ಲಿ ಪ್ರವೃತ್ತಿ ಆಗುವುದಿಲ್ಲ ಅಂತ ನಿಯಮ ಇರುವುದರಿಂದ ಇವರು 4 ಪ್ರಕಾರದ ಜನ ನನ್ನನ್ನು ನೆನಪು ಮಾಡ್ತಾರೆ. ಯಾರು? ಆರ್ತ, ದುಃಖಿ, ಧ್ರುವ, ದ್ರೌಪದಿ, ಇವೆಲ್ಲ ಆರ್ತ ಭಕ್ತರು ಅದ. ಕಷ್ಟ ಬಂದ ಕಾಲಕ್ಕೆ ಪರಮಾತ್ಮ ನೆನೆಸ್ತಾರೆ. ಧನಪ್ರಾಪ್ತಿಗಾಗಿ ಎಲ್ಲರೂ ಮಾಡ್ತಾರೆ. ಧ್ರುವ ಧನಪ್ರಾಪ್ತಿಗಾಗಿ ಮಾಡಿದ, ನನಗೆ ರಾಜ್ಯ ಸಿಗಲಿ ಅಂತ ತಿಳ್ಕೊಂಡು ಚಿಂದರೆ ಮಾಡ. ಜಿಜ್ಞಾಸು ಯಾರು ಅಂದ್ರೆ ನೀವು ಅರ್ಜುನ. ಹೀಗೆ ಇನ್ನು ಜ್ಞಾನ ಆದವರು. ಇಚ್ಛೆ ಒಂದೇ ಇದ್ದರೂ ಕೂಡ ಕ್ರಿಯೆ ಭಿನ್ನ ಭಿನ್ನ ಆಗಿರ್ತಾವೆ. ಎಲ್ಲರಿಗೂ ಧನಪ್ರಾಪ್ತಿ ಇಚ್ಛೆ ಒಂದೇ ಇದ್ದರೂ ಕೂಡ ಅವರ ಕಾರ್ಯ ಒಂದೇ ಇರೋಂಗಿಲ್ಲ. ಯಾರು ವ್ಯಾಪಾರ ಮಾಡ್ತಾನೆ, ಯಾವ ಕೃಷಿ ಮಾಡ್ತಾನೆ, ಯಾವ ಕಳ್ಳತನ ಮಾಡ್ತಾನೆ, ಏನೇನೋ ಮಾಡ್ತಾರೆ ಅವರು. ಹಾಗೆ ಎಲ್ಲ ಮನುಷ್ಯರ ಇಚ್ಛೆ ಏನದ? ಸುಖಂ ಮೇಷಾತ್ ದುಃಖಂ ಮಾ ಭುಜ್ಯ ಸರ್ವೇಷಾಂ ಇಚ್ಛಾ ವರ್ತತೆ. ನನಗೆ ಸುಖ ಸಿಗಬೇಕು, ಸಿಕ್ಕ ಸುಖ ಕೈ ಬಿಟ್ಟು ಹೋಗಬಾರ್ದು, ದುಃಖ ಎಂದೆಂದಿಗೂ ಬರಬಾರ್ದು. ಇದು ಸರ್ವೇಷಾಂ ಇಚ್ಛಾ ವರ್ತತೆ. ಆದ್ದರಿಂದ ಏನಪ್ಪ ಅಂತ ಕೇಳಿದರೆ ಅವರು ಎಲ್ಲರೂ ಭಕ್ತರೇ ಅಂತ ನಾನು ಅಭಿಪ್ರಾಯಪಡ್ತೀನಿ ಅಂತ. ಯಾವುದ ಆಶೆಯಿಂದರೆ ಮಾಡಲಿ, ಯಾವುದ ಆಶೆಯಿಂದರೆ ಮಾಡಲಿ, ಮಾಡಕತ್ತೇನಲ್ಲ, ದೇವ್ರು ನೆನೆಸ್ತಾನಲ್ಲ, ಸಾಕು. ಎದಕ್ಕರೆ ಅಲ್ಲಿ ನೆನೆಸ್ತಾನಲ್ಲ, ಅದಕ್ಕೆ ನೆನೆಸ್ತಾನಂದ್ರೆ ಭಕ್ತ ಅನ್ನಬೇಕು ಅಂತಾನೆ ಪರಮಾತ್ಮ. ಭಜಮಾನ ಏವ ಭಕ್ತ. ಯಾವ ಭಜನೆ ಮಾಡ್ತಾನೆ ಅಂದರೆ ಸ್ಮರಣೆ ಮಾಡ್ತಾನೆ, ಪುನಃ ನೆನಪು ಮಾಡ್ತಾನೆ, ಭಕ್ತ ಅಂತ ನಾನು ತಿಳ್ಕೊತೀನಿ. ಅವನ ಉದ್ದೇಶ ಏನಾರೇ ಇರಲಿ, ಧನಕ್ಕಾಗಿ ಪರಮಾತ್ಮ ನೆನೆಸವನು
ಧನಕ್ಕಾಗಿ ಕಳ್ತನ ಮಾಡೋದಕ್ಕಿಂತ ಚಲೋನೇ ಅಲ್ಲ. ಧನಕ್ಕಾಗಿ ಕಳ್ತನ ಮಾಡ್ತಾನೆ, ಈ ದೇವ್ರನ್ನೇ ನೆನೆಸ್ತಾನಲ್ಲಿ. ಒಳ್ಳೆಯವಲ್ಲ ಅವನು, ಒಳ್ಳೆಯ ಮನುಷ್ಯ. ಕಳ್ತನ ಮಾಡೋದ್ರೆ ಮಾಡಿ ಪಾಪರೇ ಮಾಡೋಂಗಿಲ್ಲ. ಅದಕ್ಕಂತಾರೆ ಅವರು, ಯಾವುದೇ ಅರ್ಥಪ್ರಾಪ್ತಿನೇ ಆಗಲಿ, ದುಃಖಕ್ಕಾಗೇ ಆಗಲಿ. ಎಷ್ಟು ಮಂದಿನಪ್ಪ ಅಂದ್ರೆ ನಾವು ದುಃಖ, ರೋಗ ಹೋಗಲಿ ಅಂತ ಏನೇನೋ, ದುಃಖ ಹೋಗಲಿ ಅಂತ ಏನೇನೋ ಪ್ರಯತ್ನ ಮಾಡ್ತಾರೆ. ಅದನ್ನು ಬಿಟ್ಟು, ಹೇ ಪರಮಾತ್ಮ, ನೀ ಸರ್ವ ಕಾರಣ ಇದೆ. ನನ್ನ ರೋಗಕ್ಕೆ, ನನ್ನ ಬಡತನಕ್ಕೆ, ನನ್ನ ಮಾನಕ್ಕೆ ನೀನೇ ಕಾರಣ ಅಂತ ಯಾರು ಮಾಡ್ತಾರೆ? ಯಾಕೆ? ಅವ ಎಲ್ಲನೂ ಕೊಡ್ಬೋದು ಪರಮಾತ್ಮ. ದ್ರೌಪದಿಯ ಮಾನವನ ರಕ್ಷಣೆ ಮಾಡ್ದ. ಅರ್ಥಾರ್ಥಿಯಾಗಿರ್ತಕ್ಕಂಥದ್ದೇನಪ್ಪ ಅಂದ್ರೆ ಧ್ರುವನನ್ನು ಮಾಡ್ದ. ಅವರ ಪಾಲಿ ಬರತಕ್ಕಂಥ ಅರ್ಜುನಿಗೆ ಸಾರಥಿಯಾಗಿ ಬಂದ. ಯಾವುದೇ ಕಾರಣಕ್ಕಾಗಿ ಭಜ ಮಾಡು, ನಾನು ಅವ್ರಿಗೆ ಭಕ್ತ ಅಂತಲೇ ಕರಿತೀನಿ. ಅವರಿಗೆ ಉದ್ದೇಶ ಭಿನ್ನ ಇರ್ಬೋದು, ಕಾರ್ಯ ಒಂದೇ ಅದ. ಏನು? ಭಜನೆ ಮಾಡೋದು, ನೆನೆಸು. ಅದಕ್ಕೆ ನಾ ಅವರಿಗೆ ಜ್ಞಾನಿ ಹಿಡ್ಕೊಂಡು ಅರ್ಥಾರ್ಥಿ, ದುಃಖಿ, ಆಮೇಲೆ ಜ್ಞಾನಿ, ಇವ್ರು ಎಲ್ಲರಿಗೆ ನಾನು ಭಕ್ತ ಅಂತ ಕರಿತೀನಿ. ಹೌದ್ರಿ? ಈ ನಂಬರ್ 1 ಯಾರು? ಎಲ್ಲರೂ ಶಾಲೆಗೆ ಹೋಗ್ತಾರೆ, ಎಲ್ಲರೂ ಪಾಸಾಗ್ಯಾರ. ನಂಬರ್ 1 ಯಾರು? ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಇವರು ಯಾರು? ಅದಕ್ಕೆ ಪರಮಾತ್ಮ ಇಲ್ಲ, ಅವ ಏನೋ ಬೇಡಾಡದೆ ಮಾಡ್ತಾನಲ್ಲ ಅವ. ಹೇಳಿದ್ರೆ ಅವರು, ಅಂತವತ್ತು ಫಲಂ ತೇಷಾಂ. ಇದೇ ರೀ ಹಾಂ, ಅದಕ್ಕೆ ಅವರೆಲ್ಲರೂ ಕೂಡ ನನ್ನ ಭಕ್ತರೇ ಅಂತ ಪರಮಾತ್ಮ ಹೇಳ್ದ. ಇನ್ನು ಎಲ್ಲರಿಗೂ ಕೂಡ ನಾ ಫಲವನ್ನು ಕೊಡ್ತೀವಿ. ಯೋ ಯೋ ಯಂ ಯಂ ತನು ಭಕ್ತ ಶ್ರದ್ಧೆಯ ಅರ್ಚಿತು ಮಿಷ್ಯತಿ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದದಾಮಿ ಅಹಂ. ಯಾವುದ್ರಿ? ಆಗ್ಯದ. ಯಾರು ಯಾರು, ಯಾವ ಯಾವ, ಯೋ ಯೋ ಯಾಮ್ ಯಾಮ್, ಯೋ ಯೋ ಯಾರು ಯಾರು, ಯಾಮ್ ಯಾಮ್ ಯಾವುದನ್ನು ಇಚ್ಛೆ ಮಾಡಿ ಅವರು ನನ್ನ ಭಕ್ತರಾಗಿರ್ತಾರೆ. ಹೆಂಗೆ? ಶ್ರದ್ಧೆಯ ಅರ್ಚಿತು ಮಿಚ್ಛತಿ. ಯಾರ್ಯಾರು ಏನೇನು ಬೇಕಾಗಿ ಶ್ರದ್ಧೆಯನ್ನು ಕೂಡಿಕೊಂಡು ನನ್ನನ್ನು ಪೂಜೆಯನ್ನು ಮಾಡ್ತಾರೆ. ತಸ್ಯ ಅಚಲಾಂ ಶ್ರದ್ಧಾ. ಅವರ ನೈಷ್ಠಿಕ ಶ್ರದ್ಧೆಯನ್ನು ಏನಪ್ಪ ಅಂತ ಕೇಳಿದರೆ ಅದರಂತೆ ಅವರಿಗೆ ನಾನು ಕೊಡ್ತೀನಿ. ಕಿರಾಣಿ ಅಂಗಡಿಯಾಗ ಮಾಲ್ ಭಾಳ ಅದಾವ. ಯಾರು ಬೇಡ್ತಾರೆ, ಹೆಂಗೆ ಬೇಡ್ತಾರೆ ಹಂಗೆ ಕೊಡ್ತೀನಿ. ನಮ್ಮಲ್ಲಿ ಕೊಡೋದು ನನ್ನ ಕೆಲಸ. ಹೆಂಗೆ ಕೊಡ್ತೀನಿ? ನಮ್ಮಲ್ಲಿ 100 ರೂಪಾಯಿ ಮೀಟರ್ ಹಿಡ್ಕೊಂಡು 1000 ರೂಪಾಯಿ ಮೀಟರ್ ಅರಿವು ಅದಾವೆ ನಮ್ಮಂತೆ. ಬಂದವರೆಲ್ಲ ನಮ್ಮ ಗಿರಾಕಿನೇ ಅವು, ನಮ್ಮ ಗಿರಾಕಿನೇ ಎಲ್ಲ ಅವು. ಮತ್ತು ಎಲ್ಲರಿಗೆಲ್ಲ ಕೊಡಬೇಕ್ರಿ ಅಂದ್ರೆ 50 ರೂಪಾಯಿ ಇದ್ದಂಗೆ 50 ಮೀಟ್ರ್ ಕೊಡ್ತೇವೆ, 1000 ರೂಪಾಯಿ ಇದ್ದಂಗೆ 1000 ಮೀಟ್ರ್ ಕೊಡ್ತೇವೆ. ನಾವು ಎಲ್ಲರಿಗೂ ಕೊಡ್ತೇವೆ, ಕೊಡೋದೇ ನನ್ನ ಕೆಲಸ. ಅದು ಅವರು ಎಷ್ಟು ರೊಕ್ಕ ತಂದಾರ ಅದರ ಮೇಲೆ. ಹಾಗೆ ಯೋ ಯೋ ಯಾರ್ಯಾರು, ಯಾಮ್ ಯಾಮ್ ಶ್ರದ್ಧಾಂ ಯಾವ ಯಾವ ಶ್ರದ್ಧೆಯಿಂದ ವಿಶ್ವಾಸದಿಂದ ಕೂಡಿಕೊಂಡು ಬರ್ತಾರೆ, ನನ್ನ ಪೂಜೆ ಮಾಡ್ತಾರೆ. ಅರ್ಚಿತುಂ ಇಚ್ಛತಿ. ಯಾರು ಯಾರು ಯಾವ ಯಾವ ಇಚ್ಛೆಯಿಂದ ಭಕ್ತಿಯಿಂದ ಕೂಡಿಕೊಂಡು ನನ್ನ ಸೇವೆಯನ್ನು ಮಾಡುತ್ತಾರೆಯೋ ತಸ್ಯ ಅವರವರ ನಿಷ್ಠೆಗೆ ಅನುಸಾರ, ಅಚಲಾಂ ಭಕ್ತಿ, ನಿಷ್ಠೆಗೆ ಅನುಸಾರವಾಗಿ ಅಹಂ ತಾಂ ವಿದದಾಮಿ, ಅವರಿಗೆ ನಾನು ಕೊಡುತ್ತೇನೆ. ಏನು? ಅವ್ರ ಮೇಲೆ ನಾನು ಕೃಪಾ ಮಾಡುತ್ತೇನೆ. ಯಾರ್ಯಾರು ಹೆಂಗೆ ಯಾರ್ಯಾರು ಹೆಂಗೆ
ಅವರು ಪೂಜೆ ಮಾಡ್ತಾರೆ, ಅವರಿಗೆ ಹಂಗನೇ ನಾನು ಅವ್ರಿಗೆ ಕೊಡ್ತೀನಿ, ಅವನಿಗೆ ಕೊಡ್ತೀನಿ. ನೇಮದ ಎಷ್ಟು ಕಲ್ಲು ಇಡ್ತೀರಿ ಅಷ್ಟೇ ಮಾಲ್ ಬರ್ತದೆ. ಪಾವು ಕಲ್ಲಿಟ್ಟು ಕಿಲೋಗ್ರಾಮ್ ಬರಲಿ ಅಂತ ಬರೋಂಗಿಲ್ಲ. ಬರ್ತದೆ? ಕಲ್ಲು ಎಷ್ಟು ಇಟ್ಟಿರಿ ಅಷ್ಟೇ ಮಾಲ್ ಬರ್ತದೆ. ಮತ್ತು ನಿಮ್ಮ ಕಲ್ಲು ಹೆಂಗೆ ಅದಾವೆ, ಅರ್ಥ ಇದೆಯೋ ಏನು ಅರ್ಥ ಇದೆಯೋ ಏನು ನಿಮ್ಮ ಭಕ್ತಿ ಇದೆಯೋ ಅದ್ರ ಮೇಲೆ ಕಲ್ಲಿನ ಮೇಲೆ ಸಾಮಾನು ಬರ್ತಾವೆ. ಹಂಗೆ ಹೇಳ್ತಾನೆ ಏ ಯೋ ಯಾಮ್ ಶ್ರದ್ಧಾಂ. ಯಾರು ಯಾವ ನಿಷ್ಠೆಯಿಂದ ಶ್ರದ್ಧೆಯಿಂದ ನನ್ನನ್ನು ಪೂಜಿಸ್ತಾರೋ ಅವರಿಗೆ ನಾನು ಕೊಡ್ತೀನಿ. ಏನು ಕೊಡ್ತೀನಿ? ಎಷ್ಟು ಕಲ್ಲದ ಅಷ್ಟು ತೂಕ ಸಾಮಾನು ಕೊಡ್ತೀನಿ ಅವರಿಗೆ, ನಾನು ಅವ್ರಿಗೆ ಫಲ ಕೊಡ್ತೀನಿ. ಅಚಲಾಂ ಶ್ರದ್ಧಾಂ ತಾಂ ಏವ, ಅದನ್ನೇ ಅಹಂ ವಿದಧಾಮಿ, ಅದನ್ನೇ ನಾನು ಕೊಡುತ್ತೇನೆ, ಅವನಿಗೆ ನೀಡುತ್ತೇನೆ, ಅವನಿಗೆ ಏನಪ್ಪ ಅಂದರೆ ನಾನು ಸಹಾಯವನ್ನು ಮಾಡ್ತೀನಿ. ತಸ್ಯ ಅಚಲಾಂ ಭಕ್ತಿಂ ಇತಿ ಬೇರೆ ಗ್ರಂಥನೂ ಕೂಡ ಅದನ್ನೇ ಹೇಳ್ಯಾರ ಅಂತ ಹೇಳ್ತಾರೆ ಅವರು. ಅದಕ್ಕೆ ಸತಯ ಶ್ರದ್ಧೆಯ ಯುಕ್ತ ತಸ್ಯ ಆರಾಧನಂ ಈಹತೆ ಲಭತೆ ಚ ತತಃ ಕಾಮಾನ್ ಮೈ ಎವ ವಿಹಿತಾನ್ ತಾನ್ ಕಾಮಾನ್ ವಿಹಿತಾನ್. ಸತ್ರಯ ಶ್ರದ್ಧೆಯ ಯುಕ್ತ ಸಹ ಅವನು ಮಾಡುವವನು ಶ್ರದ್ಧೆಯ ಯುಕ್ತ, ಶ್ರದ್ಧೆಯಿಂದ ನಂಬಿಕೆಯಿಂದ ಕೂಡಿಕೊಂಡು. ಅದಕ್ಕೆ ಶಾಸ್ತ್ರದಲ್ಲಿ ವೀರಶಾಸ್ತ್ರದಲ್ಲಿ ಭಕ್ತಿ 7-8 ಪ್ರಕಾರ ಹೇಳಿದೆ. ಮನುಷ್ಯನಿಗೆ ಭಕ್ತಿ ಇರ್ತದೆ, ಬೇಡುವುದು ನಂಬುದು ಭಕ್ತಿ. ಹೆಂಗೆ ನಂಬೀರಿ? ತಾತ್ಪೂರ್ತಿಕ ನಂಬೋರು ಅದಾರ. ನಮಗೆ ನಿಮಗೆ ಎಷ್ಟು ಕೆಲಸ ಇಟ್ಟು ಆಯ್ತು ನೀವು ಹೇಳ್ದಂಗೆ ಕೇಳ್ತೇವೆ ಅಂತ ಮುಗಿತದ ಸಂಬಂಧನ ಸೂತ್ರ ಇರೋಂಗೇನೇ ಇಲ್ಲ. ಅದಕ್ಕೆ ಹೇಳ್ತಾರೆ ತಸ್ಯ ಅಚಲಾಂ ಶ್ರದ್ಧಾಂ. ಅವರವರ ಯಾವ ಬೇಡಿಕೆಯಾಗಿ ಅವರು ಎಷ್ಟು ಶ್ರದ್ಧೆಯನ್ನು ಮಾಡಿರುತ್ತಾರೆಯೋ, ಎಷ್ಟೆಷ್ಟು ಕಲ್ಲಿಟ್ಟಾರ ಅದ್ರ ತಕ್ಕ ಹೆಂಗೆ ಸಾಮಾನು ಸಿಗ್ತಾವೆ ಅದರಂತೆ ಯಾರು ಯಾವ ಅಪೇಕ್ಷೆಗೋಸ್ಕರವಾಗಿ ಅವರೇನಪ್ಪ ಅಂತ ಕೇಳಿದರೆ ಅವರು ಶ್ರದ್ಧೆಯನ್ನು ಇಟ್ಟಿರುವರು, ಅವರಿಗೆ ತಾಮ್ ಏವ, ಅವರನ್ನೇ ವಿದಧಾಮಿ ಅಹಂ, ಅವರಿಗೆ ಫಲವನ್ನು ಕೊಡುತ್ತೇನೆ. ಹೌದಾ? ಯಾರೇನಪ್ಪ ಅಂತ ಕೆಲಸ ಮಾಡ್ತಾರೆ, 1 ಗಂಟೆ ಮಾಡಿದ್ರೆ 1 ಗಂಟೆ, 2 ಗಂಟೆ ಮಾಡಿದ್ರೆ 2 ಗಂಟೆ ಹೆಂಗೆ ಸಿಗ್ತಾವೆ ಅದರಂತೆ ಯಾರ್ಯಾರು ಮಾಡಬೇಕು ಇಷ್ಟು ಖರೆ, ಶ್ರದ್ಧಾ ಬೇಕು ಇಷ್ಟು ಖರೆ. ಎಷ್ಟು ಶ್ರದ್ಧೆಯಿಂದ ಯಾವ ಮನುಷ್ಯ ಯಾವ ಕರ್ಮವನ್ನು ಮಾಡುತ್ತಾನೆಯೋ ಅದು ಭಕ್ತಿಯನ್ನು ಮಾಡುತ್ತಾನೆಯೋ ಅವರಿಗೆ ಅವರವರ ಶ್ರದ್ಧೆ ಅನುಸಾರವಾಗಿ ನಾನು ಅವರಿಗೆ ಫಲವನ್ನು ವಿದಧಾಮ್ಯಹಂ ನಿರ್ಣಯ ಮಾಡಿನ. ಫಸ್ಟು ಸೆಕೆಂಡು ಥರ್ಡ್ ಕ್ಲಾಸ್ ನೌಕರ ಅದಾರ, ತೃತೀಯ ವರ್ಗ ಅವ್ರಿಗೆ ಏನು ಪಗಾರ ಅದ ಹೇಳ್ಯದ, ದ್ವಿತೀಯ ವರ್ಗದವ್ರಿಗೆ ಏನು ಪಗಾರ ಅದ, ಪ್ರಥಮ ವರ್ಗ ಏನು ಪಗಾರ ಅದ, ಅದ್ರ ಮೇಲೆ ಅವ್ರಿಗೆ ಇನ್ಕ್ರಿಮೆಂಟ್ ಹಾಕದ. ಒಬ್ಬರಿಗೆ 4,000 ಪಗಾರ ಚಾಲು ಹಾಕದ, ಒಬ್ಬರಿಗೆ 10,000 ಚಾಲು ಹಾಕದ, ಒಬ್ಬರಿಗೆ 20,000 ಚಾಲು ಹಾಕದ. ಅವ್ರವ್ರ ಪ್ರಕಾರ ಹೆಂಗೆ ಅವ್ರಿಗೆ ಶ್ರೇಣಿ ಅದ, ಹೇಗೆ ಅವ್ರಿಗೆ ಸಿಗ್ತದೆ ಅದು ಪಾಸಾಗಿದ್ದೀರಂದ್ರೆ. ಅದರಂತೆ ಯಾರು ಭಕ್ತಿಯನ್ನು ಮಾಡ್ಯಾರ ಆ ಭಕ್ತಿ ತಾಮಸ ರಾಜಸ ಸಾತ್ವಿಕ ಇತ್ತು ಅಂದ್ರೆ ಅದರ ಪ್ರಕಾರ ಅವರ ಶ್ರೇಣಿ ಪ್ರಕಾರವಾಗಿ ಅವ್ರಿಗೆ ಫಲನ ಕೊಡ್ತೀನಿ, ಪ್ರಶ್ನೆ ಇಲ್ಲ, ಪಗಾರ ಕೊಡ್ತೀನಿ ಅಂತ ನಾವು. ಅದಕ್ಕೆ ಹೇಳಿದ್ರು ಸ್ವತಯ ಶ್ರದ್ಧೆಯ ಯುಕ್ತ ತಸ್ಯ ಆರಾಧನಂ ಈಯತೆ. ಯಾರು ಶ್ರದ್ಧೆಯಿಂದ ಕೂಡಿಕೊಂಡು ತಯ ಶ್ರದ್ಧೆಯ ಸಹ ಅವನು ಆ ಶ್ರದ್ಧೆಯಿಂದ ಕೂಡಿಕೊಂಡು ಏನಪ್ಪ ಅಂದ್ರೆ ಆರಾಧನ ಮೀಹತೆ ಯುಕ್ತನಾಗಿ ಆತ್ಮನ ಆರಾಧನೆಯನ್ನು ಚಿಂತನೆಯನ್ನು ಮಾಡ್ತಾನೋ ಅವ ಏನಪ್ಪ ತತಃ ಕಾಮಾನ್ ಲಭತೆ, ಅವನು ತನ್ನ ಇಚ್ಛೆಯನ್ನು ಪೂರ್ತಿ ಮಾಡಿಕೊಳ್ಳುತ್ತಾನೆ. ಹೆಂಗೆ? ಮೈಯೈವ, ನನ್ನಿಂದನೇ ಕೊಡೋ ನಾನೇ
ನೀ ಎಲ್ಲ ಕೊಡ್ತೀವಿ ಎಲ್ಲರಿಗೂ ಸಮಾನ ಕೊಡು, ಇಲ್ಲ ಇಲ್ಲ, ಕಲ್ಲಿನ ಮೇಲೆ ಸಾಮಾನು ಇರ್ತಾವೆ. ಎಲ್ಲರಿಗೆ ಹಳೆಯ ಮಾಲಕನೇ ಇರ್ತಾನೆ, ಎಲ್ಲರಿಗೆ ಎಲ್ಲ ಕೊಡೋಕೆ ಬರೋಂಗಿಲ್ಲ. ಅವನವನ ಕಲ್ಲಿನ ಮೇಲೆ ಹೆಂಗೆ ಸಾಮಾನು ಕೊಡ್ತಾನೆ, ಹಾಗೆ ಎಲ್ಲನೂ ಕೊಡೋ ನಾನೇ ಇದ್ದೀನಿ. ಹೆಂಗೆ ಆ ಕಲ್ಲಿನ ಪ್ರಕಾರ, ಅವರ ಶ್ರದ್ಧೆ ಪ್ರಕಾರ ಅಂತ. ತಶ ಅಚಲಾಂ ಶ್ರದ್ಧಾಂ ತಾಂ ಏವ ಆ ಜನರಿಗೆ ತಾಂ ಏವ ಅವರಿಗೆ ನಾ ಏನು ಮಾಡ್ತೇನೆ, ಅಹಂ ವಿದಧಾಮಿ, ಅವನಿಗೆ ಕೊಡ್ತೇನೆ, ನಾ ಫಲ ಕೊಡ್ತೇನೆ. ಅವರ ಭಕ್ತಿ ಅನುಸಾರವಾಗಿ ನಾನು ಅವರಿಗೆ ಫಲವನ್ನು ಕೊಡ್ತೀನಿ, ನಾನೇ ಕೊಡ್ತೀನಿ ಅಂತ ಹೇಳಿದವ. ಯಾರಿಗೆ ಕೊಡ್ತಿ? ಸತಯ ಶ್ರದ್ಧೆಯ ಯುಕ್ತ ತಸ್ಯ ಆರಾಧನಂ ಈಹತೆ. ಯಾರು ಶ್ರದ್ಧೆಯಿಂದ ಕೂಡಿಕೊಂಡು ಸತ್ಯವನ್ನು ಪರಮಾತ್ಮನನ್ನು ಆರಾಧನೆಯನ್ನು ಮಾಡಲಿಕ್ಕೆ ಈಹತೆ ಅಪೇಕ್ಷಿಸುತ್ತಾರೆಯೋ, ಯಾರು ಭಗವಂತನ ಪ್ರಾಪ್ತಿಗಾಗಿ ಧನಕ್ಕೋ ದುಃಖಕ್ಕೋ ಆರ್ತನೋ ಅರ್ಥಾರ್ಥಿನೋ ಏನಪ್ಪ ಅಂದರೆ ಜ್ಞಾನಿನೋ, ಇವರೆಲ್ಲರೂ ಏನೇನು ಇಚ್ಛೆಯಿಂದ ಕೂಡಿಕೊಂಡು ನನ್ನನ್ನು ಆರಾಧನೆ ಮಾಡ್ತಾರೆ, ಅವರು ಈಯತೆ ಅಪೇಕ್ಷಿಸ್ತಾರೆ. ಅವ್ರಿಗೆ ನಾ ಏನು ಕೊಡ್ತೇನೆ? ಮಯ ಏವ ಕಾಮಾನ್ ವಿಹಿತಾನ್ ಅವಿಹಿತಾನ್ ತಾನ್ ತತಃ ಲಭತೆ. ಅವರು ನನ್ನಿಂದಲೇ, ಅವರು ವಿಹಿತ ಇರಬಹುದು ಅಹಿತ ಇರಬಹುದು. ಅವ್ರು ಏನು ಅಪೇಕ್ಷೆ ಮಾಡಿ ಯಾರಿಗೂ, ಜಗತ್ತಿನೊಳಗೆ ಯಾರ್ಯಾರಿಗೆ ಆ ರಾಜ್ಯ ಸಾಯಲಿ ನಮಗೆ ಸಿಗಲಿ ಅಂತಾರೆ, ಏನೇನು ಅವ್ರ ಅಪೇಕ್ಷೆ ಇರ್ತಾರೆ. ವಿಹಿತ ಇರಬಹುದು ಅಹಿತ ಇರಬಹುದು, ಈ ಲೋಕದಿರಬಹುದು ಸ್ವರ್ಗಲೋಕದಿರಬಹುದು. ಯಾವುದೇ ಇಚ್ಛೆಯಿಂದ ಕೂಡಿಕೊಂಡು ನನ್ನನ್ನು ಅವರು ತಮ್ಮ ಕಾಮನಾ ಪೂರ್ತಿಯಾಗಿ ಅವರು ಭಕ್ತಿಯನ್ನು ಮಾಡುತ್ತಾರೆಯೋ ಅವರಿಗೆ ಅಹಿತ ವಿಹಿತಾದ ಫಲವು ಮಯ ಏವ ನನ್ನಿಂದಲೇ ಲಭತೆ. ಲಭತೆ ಚ ತಥಾ ಕಾಮಾನ್ ಲಭತೆ. ಯಾವ? ವಿಹಿತಾನ್ ಅವಿಹಿತಾನ್, ಯೋಗ್ಯ ಅಯೋಗ್ಯ ಸಮಸ್ತ ಫಲಗಳು ಮೈ ಏವ ನನ್ನಿಂದಲೇ ಅವರು ಲಭತೆಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಅರ್ಜುನ, ನಾನು ಬಿಟ್ಟು ಅವರಿಗೆ ಸಿಗಂಗಿಲ್ಲ. ಹೌದಲ್ಲ? ಫಲ ಚೇತನ ಸಿಗ್ತದೆ, ಜಡಕ್ಕೆ ಸಿಗೋದಿಲ್ಲ. ಕೆಲಸ ಮಾಡಿದ್ರೆ ಅಂದರೆ ಕೆಲಸ ಸಿಗಂಗಿಲ್ಲ. ಕೊಳ್ಳಿ ತೊಗೊಂಡು ಗಿಡ ಕಡ್ದಂದ್ರೆ ಕೊಳ್ಳಿಗೆ ಫಲ ಸಿಗಂಗಿಲ್ಲ, ಕಡ್ದವನು ಸಿಗ್ತದೆ. ಹಾಗೆ ಯಾವ ಕರ್ತೃತ್ವ ಬುದ್ಧಿಯಲ್ಲಿ ಕೂಡಿಕೊಂಡು ಯಾರು ಕಾಮನ ಉಳ್ಳವರಾಗಿ ಕ್ರಿಯೆಯನ್ನು ಮಾಡುತ್ತಾರೆಯೋ ನನ್ನ ಉದ್ದೇಶ ಮಾಡಿಕೊಂಡು ಆ ಕ್ರಿಯೆಗೆ ಅವರಿಗೆ ನಾನು ಫಲವನ್ನು ಕೊಡುತ್ತೇನೆ. ಅವ ಆರ್ತನೇ ಇರಲಿ ಅರ್ಥಾರ್ಥನೇ ಇರಲಿ, ಅವ ಧ್ಯಾನಿ ಇರಲಿ, ಯಾರೇ ಇರಲಿ, ಅವ್ರಿಗೆ ಫಲ ನನ್ನಿಂದನೇ ಸಿಗ್ತದೆ. ಹೌದಾ? ನೀವು ಎಷ್ಟು ಫೋನ್ ಮಾಡ್ತೀರಿ ಯಾರಿಗೆ, ಅವು ಸೀದಾ ಹೋಗಂಗಿಲ್ಲ, ಅಲ್ಲಿ ಹೋಗೇನೆ ಹೊಳ್ತಾವೆ. ಎಲ್ಲಿ ಟೆಲಿಫೋನ್ ಆಫೀಸ್ ಅದ, ಅದಕ್ಕೆ ನೀವು ಎಂದಿನ ಬೇಕಾದ್ರೆ ತೆಗೆದು ಕೊಡ್ತಾರೆ ಅವರು. ನಿಮ್ಮ ಫೋನ್ ನೀವು ಅಂತೀರಿ ನಾ ಸೀದಾ ಮಾಡಿ, ಇಲ್ಲ ಸೀದಾ ಹೋಗಿಲ್ಲ, ಆ ಆಫೀಸ್ಗೆ ಹೋಗಿರ್ತಾವೆ ಎಲ್ಲ. ಹಂಗೆ ಯಾರ್ಯಾರು ಏನು ಕಾರ್ ಮಾಡ್ತಾರೆ, ನಂದು ಆಫೀಸ್ ಅದು, ಈ ಆಫೀಸಿದ್ದೇ ಹೋಗ್ಬೇಕು ಅವ್ರಿಗೆ. ಇಲ್ಲ ಹಂಗೆ ಹೋಗಂಗಿಲ್ಲ, ಸೀದಾನೇ ನಾ ಸೀದಾ ಮಾತಾಡಿಲ್ಲ, ತೆಗೀನಿ ಹೋಗಿ ತೆಗೆದು ಕೊಡ್ತಾರೆ ಅವರು. ಟೆಲಿಫೋನ್ ಆಫೀಸಲ್ಲಿ ನೀವು ತೆಗೆದು ಕೊಡ್ತಾರೆ, ಏನು ಮಾತಾಡಿದೆಲ್ಲ ಹೇಳ್ತಾರೆ. ಅದಕ್ಕೆ ಅದು ಸೀದಾ ಅದು ಅವ್ರಿಗೆ ಮುಟ್ಟುವುದು ನಿನ್ನಿಂದ ಅಲ್ಲ, ನನ್ನಿಂದೆ. ಎಷ್ಟೆಷ್ಟು ನೀವು ಫಲ ಮಾಡ್ತೀರಿ, ಆ ಫಲ ನಿನ್ನ ಕರ್ಮ ಕೊಡೋಂಗಿಲ್ಲ, ನಾ ಕೊಡೋಂಗಿದ್ದೀನಿ. ಅದಕ್ಕೆ ನನಗೆ ಅರ್ಪಣೆ ಮಾಡಿ ಹೋದ್ರೆ ಫಲ ಸಿಗುತ್ತಾ, ಇಲ್ಲ ಸಿಗೋದಿಲ್ಲ ಅಂತ ಪರಮಾತ್ಮ ಈ ಮಾತನ್ನು ನಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾನೆ. ತಸ್ಯ ಅಚಲಾಂ ಶ್ರದ್ಧಾಂ, ಅವರವರ ನಿಷ್ಠಾ ಭಕ್ತಿ. ಅಚಲಾಂ ಶ್ರದ್ಧಾ ಅಂದರೆ ನಿಷ್ಠಾ ಭಕ್ತಿಯಿಂದ ಅವರು ಅಹಂ ಏವ ತಾಂ, ಅವರಿಗೆ ಅದನ್ನು ನಾನು ವಿದಧಾಮಿ, ಅವರಿಗೆ ಪ್ರಾಪ್ತಿ ಮಾಡಿಕೊಡುತ್ತೇನೆ, ಅವರ ಇಚ್ಛೆಯನ್ನು ಪೂರ್ತಿ ಮಾಡುತ್ತೇನೆ, ಮತ್ತಾರು ಇಲ್ಲ ಅಂತ ಹೇಳ್ತಾರೆ. ಸತಯ ಶ್ರದ್ಧೆಯುಕ್ತ ತಸ್ಯ ಆರಾಧನಂ ಈಯತೆ ಲಭತೆ ತಥಾ ಕಾಮಾನ್ ಮಯ್ಯವ ವಿಹಿತ ಅಹಿತ, ಪುಣ್ಯ ಪಾಪ
ಕರ್ಮಗಳನ್ನು ಏನು ಮನುಷ್ಯ ಮಾಡ್ತಾನೆ ಎದರಿಂದಪ್ಪ ಅಂತ ಕೇಳಿದರೆ ಶ್ರದ್ಧೆಯಿಂದ ಕೂಡಿಕೊಂಡು. ಶ್ರದ್ಧೆ ಇಲ್ಲಿ ಕೆಲಸ ಆಗಿಲ್ಲ. ಕಳ್ತನ ಮಾಡೋ ನೋಡಿ ಶ್ರದ್ಧಾ ಗಳಿಸೋನಿಗಿರಂಗಿಲ್ಲ. ಅವ್ನ ಕೆಲಸ ಭಾಳ ಶ್ರದ್ಧೆ ಇರ್ತದೆ ಅವನಿಗೆ. ಕಾಳಿ ದೇವಿ ನಮಸ್ಕಾರ ಮಾಡಿ ಹೋಗ್ತಾನೆ ಕಳ್ಳ. ಎಷ್ಟು ಕಾರ್ಯ ನೈಪುಣ್ಯ ಕರ್ಮದಲ್ಲಿ ಎಷ್ಟು ಶ್ರದ್ಧಾ ಅದ ಅವನ ಕರ್ಮದಲ್ಲಿ ಎಷ್ಟು ಶ್ರದ್ಧಾ ಅದ ನೋಡಿ. ನಿಮ್ಗೆ ಶರೀರ ಅಂದು ನಿಮಗೆ ಗೊತ್ತಿದ್ದಾಗ ರೊಕ್ಕ ತೊಗೋಬೇಕಂದ್ರೆ ಎಷ್ಟು ಅವನು ಶಾಣತನ. ನಿಮ್ಗೆ ಶರೀರ ರೊಕ್ಕ ನಿಮಗೆ ಗೊತ್ತಿದ್ದಂಗೆ ಅವ್ನು ಕಳ್ತನ ಮಾಡೋವಂದ್ರೆ ಆ ಕ್ರಿಯೆ ಮೇಲೆ ಎಷ್ಟು ಅವನಿಗೆ ನಂಬಿಕೆ ಅದ, ನಾ ಸಿಗಂಗಿಲ್ಲ ಅಂತ ಎಷ್ಟು ನಂಬಿಕೆ ಅದ ರೀ. ಅದಕ್ಕೆ ಅಂತಾರೆ ಅವರು, ಶ್ರದ್ಧಾ ಇಲ್ಲದೆ ಯಾವುದೇ ಕೆಲಸ ಶ್ರದ್ಧಾ ಇಲ್ಲದೆ ಮಾಡಿದ್ರೆ ಅದು ಪೂರ್ಣ ಸರಿ ಆಗಿಲ್ಲ. ಶ್ರದ್ಧಾ ಇಲ್ಲದೆ ಯಾವುದೇ ಕೆಲಸ ಪಾಪ ಇರಲಿ, ವಿಹಿತಾನ್ ಅವಿಹಿತಾನ್ ಅವೆಲ್ಲ ಕಾರ್ಯಗಳಿಗೂ ಅದೇ ಅದ. ಈಗ ಕರೆಂಟ್ ಎಲ್ಲ ಕಾರ್ಯಕ್ಕೂ ಫ್ಯಾನ್ ತಿರುಗಿಸ್ತೋ ಅದೇ ತಿರುಗಿಸ್ತದೆ, ಪ್ರಕಾಶನೂ ಅದೇ ಮಾಡ್ತದೆ, ಶಾರ್ಟ್ನೂ ಅದೇ ಹೊಡಿತದೆ, ನಿಮ್ಮ ಜೀವನೂ ಅದೇ ಉಳಿಸ್ತದೆ, ಜೀವ ತೆಗಿತದೆ. ಹೆಂಗೆ ಅದರಂತೆ ನಾನೇ ಎಲ್ಲ ಪಾಪ ಪುಣ್ಯ, ವಿಹಿತ ಅವಿಹಿತ ನಿಷಿದ್ಧ ಇವೆಲ್ಲ ಕರ್ಮಗಳಿಗೇನಪ್ಪ ಅಂದ್ರೆ ನಾನೇ ಮುಖ್ಯ ಕಾರಣ ಇದ್ದೇನೆ. ಎಲ್ಲನೂ ಏನಪ್ಪ ಗ್ರ್ಯಾಂಡ್ ತಿರ್ಗಾಲಕ್ಕೆ, ಫ್ಯಾನ್ ತಿರ್ಗಾಕೆ, ಗ್ರ್ಯಾಂಡ್ ಏನಪ್ಪ ಬೀಸಾಕೆ, ಬಲ್ಬ್ ಬೆಳಕು ಕೊಡೋಕೆ ಕರೆಂಟ್ ನಾ ಮುಖ್ಯ ಕಾರಣ ಇದ್ದೇನಲ್ಲ. ಹಂಗೆ ಸಮಸ್ತಕ್ಕೂ ನಾನೇ ಕಾರಣ ಇದ್ದೇನೆ. ವಿಹಿತಾನ್ ಅಹಿತಾನ್ ಸತರೆ ಶ್ರದ್ಧಾಯುಕ್ತ ತಸ್ಯ ಆರಾಧನೆ ಮೀಯತೆ. ಆದ್ದರಿಂದ ಸಹ ಅವನು ಶ್ರದ್ಧೆಯ ಯುಕ್ತ, ಶ್ರದ್ಧೆಯಿಂದ ಕೂಡಿಕೊಂಡು ಆರಾಧನೆ ಇಹತೆ ಅಪೇಕ್ಷೆ ಮಾಡ್ತಾನವ. ಹ್ಯಾಂಗೆ ಶ್ರದ್ಧೆಯಿಂದ ಕೂಡಿಕೊಂಡು ಆಯಾ ಅಪೇಕ್ಷೆ ಮಾಡ್ತಾ ಲಭತೆ ತಥ ಕಾಮಾನ್ ಅವನು ಇಚ್ಛೆಯನ್ನು ಪೂರ್ತಿ ಮಾಡಿಕೊಳ್ಳುತ್ತಾನೆ. ಅದು ಪೂರ್ತಿ ಮಾಡಿಕೊಳ್ಳುತ್ತಾನೆ. ಯಾರು ಮಾಡೋನ ಹೌದಾ? ಕೆಲಸಲ್ಲೇ ರೊಕ್ಕ ಸಿಗಂಗಿಲ್ಲ. ಮಾಲಕ್ಕೆ ಹೇಳಾರ್ದೆ ಮಾಡಿದ್ರೆ ರೊಕ್ಕ ಸಿಗಂಗಿಲ್ಲ. ಕೆಲಸದೇ ರೊಕ್ಕ ಸಿಗಂಗಿಲ್ಲ. ಸಾಬ್ರೆ ನಿಮ್ಮ ಹೊಲ್ದಾಗ ನಾ ಹೋಗಿ ಬಂದೇನೆ ರೊಕ್ಕ ಕೊಡ್ರಿ ಅಂದ್ರೆ ಯಾರಿಗೆ ಕೇಳಿ ಹೋಗಿಲ್ಲ, ಯಾರಿಗೆ ಕೇಳಿ ಹೋಗಿಲ್ಲ. ಹೇಳಿ ಹೋಗ್ಬೇಕು. ಮಾಡ್ರೆ ಅರ್ಧಾರಿ ಮಾಡಿ ಪೂರಾರಿ ಮಾಡಿ ಹೇಳಿ ಹೋಗ್ಬೇಕು. ಹೇಳಾರ್ದೆ ಪೂರ ಮಾಡಿದ್ರು ಕೊಡೋಂಗಿಲ್ಲ ಮಾಲಕ. ಅವನು ಕೊಡ್ತಾನೆ, ನಿನಗೇನು ಹೇಳಿದ್ದ ಮಾಡಂತ. ಅದಕ್ಕಂತಾರೆ ಅವರು ಲಭತೆ ಚ ತತಃ ಕಾಮಾನ್ ವಿಹಿತಾನ್ ಅಹಿತಾನ್. ಏನಿರಲಿ ಅವೆಲ್ಲ ಫಲ. ಕಾಮಾನ್ ಅಂದರೆ ಫಲವನ್ನು ಜೀವರು ಮಾಡಿದ ಕರ್ಮ ವಿಹಿತನೇ ಇರಲಿ ಅಹಿತನೇ ಇರಲಿ ಆ ಕಾಮದ ಕರ್ತವ್ಯದ ಫಲ ನಾನೇ ಕೊಡ್ತೀನಿ. ಬೇಡದಿದ್ದರೂ ಕೊಡ್ತೀನಿ, ಬೇಡದರೂ ಕೊಡ್ತೀನಿ. ಕಳ್ತನ ಮಾಡಿ ಜೈಲಿಗೆ ಹೋಗ್ಬೇಕಂತ ಯಾರೂ ಕಳ್ತನ ಮಾಡಲ್ಲ. ಅವರಿಗೆ ಜೈಲಿಗೆ ಹೋಗೋದು ಬಿಡೋಂಗಿಲ್ಲ. ಹೌದಾ? ಸರಿ. ಯಾರೇ ಮನುಷ್ಯ ನನಗೆ ಅಹಿತ ಕರ್ಮಗಳು ಮಾಡಿ ಫಲ ಬೇಕಂತ ಮಾಡ್ತಾರೆ, ಯಾರು ಮಾಡೋಂಗಿಲ್ಲ. ಪಾಪ ಮಾಡಿ ಪಾಪ ಫಲ ಬೇಕಂತ. ಪಾಪಸ್ಯ ಫಲಂ ನೇಚ್ಛಂತಿ ಪುಣ್ಯಸ್ಯ ಫಲಂ ಇಚ್ಛಂತಿ. ಪಾಪದ ಫಲ ಒಲ್ಲಂತಾನೆ ಮಾಡ್ತಾನೆ. ಏನೋ ಒಲ್ಲ ಅಂದಿದ್ದೀವಿ ರೀ, ನಮಗೆ ಬರಬೇಕು ಮಾಡಿದಿಲ್ಲ ಬರ್ತದೆ ಹೇಳಿ. ಹೌದಿಲ್ಲ? ಅದಕ್ಕೆ ಅಂತಾರೆ ಅವರು ವಿಹಿತಾನ್ ಅವಿಹಿತಾನ್ ಪುಣ್ಯ ಪಾಪ ಎಲ್ಲ ಕರ್ಮಗಳಿಗೆ ವಲ್ಲ ಅಂದ್ರೂ ಅವರವರ ಕರ್ಮ ಏನು ಸಿಗ್ತದೆ ಮೈ ಏವ ನನ್ನಿಂದಲೇ ಅವರು ಪೂರ್ತಿ ಮಾಡಿಕೊಳ್ಳುತ್ತಾರೆ. ನಾನು ಕೊಡುತ್ತೇನೆ. ಇಚ್ಛೆ ಕಾಮಗಳೇ ಅಥವಾ ಅನಿಚ್ಛೆ ಇಲ್ಲವರೇ ಆಗಲಿ, ಪಾಪದ್ದೇ ಆಗಲಿ ಪುಣ್ಯದ್ದೇ ಆಗಲಿ, ಏನು ಕ್ರಿಯೆ ಮಾಡ್ತಾರೆ ಅವಳಿಗೆ ಫಲ ನಾನು ಕೊಡ್ತೀನಿ. ಲಭತೆ ಚ ತತಃ ಕಾಮನ್. ತತಃ ಮಾಡಿದ ಮೇಲೆ ಅವರು ಕಾಮನ್ ಮಾಡಿದ ಮೇಲೆ ಅವ್ರಿಗೆ ಲಭತೆ ಚ ಅವರಿಗೆ ಸಿಗ್ತದೆ. ಏನು ಬೇಡಾದದ್ದು ಬೇಕಾದದ್ದು ಮಾಡಿದ ಮೇಲೆ ಅದರ ಫಲ ಅವ್ರಿಗೆ ಸಿಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಟೀಕಾ ಯಾವಾಗ ಓದಂತೀರಿ? ಶಂಕರಾಚಾರ್ಯರದ ತೇಷಾಂಚ ಕಾಮಿನಾಂ
ಅವ್ರು ಹೇಳಿದರು ತೇಷಾಂ ತೇಷಾಂ ಅಂದರೆ ಏನು ಹೇಳಿದವರು ಕಾಮಿನಾಂ ಅವ್ರಿಗೆ ಫಲ ಸಿಗುತ್ತೆ. ಅವರಂದ್ರೆ ಯಾರು? ಕಾಮಿನಾಂ ಕರ್ತವ್ಯ ಮಾಡಿ ಅಪೇಕ್ಷೆ ಮಾಡೋರು ಯಾರದಾರ ಅವ್ರಿಗೆ ಕಾಮಿನಾಂ. ಯೋ ಯಃ ಕಾಮಿ ಯಾಮ್ ದೇವತಾನಂ ಶ್ರದ್ಧೆಯ ಸಂಯುಕ್ತೋ ಭಕ್ತಶ್ಯ ಯಾವುದನ್ನು ಅಪೇಕ್ಷೆ ಮಾಡಿ ಯಾವ ದೇವರಿಗೆ ಶ್ರದ್ಧೆಯಿಂದ ಸಂಯುಕ್ತ ಅಂದ್ರೆ ಭಕ್ತಿ ಮಾಡ್ತಾರೆ. ಭಕ್ತಿ ಅಂದ್ರೇನು? ಸನ್ ಅರ್ಚಿತುಂ ಪೂಜಾ ಯುತಂ ಇಚ್ಛತಿ. ಯಾರು ಯಾವ ದೇವ್ರ ಪೂಜೆ ಮಾಡಿ ಏನೇನು ಅಪೇಕ್ಷೆ ಮಾಡ್ತಾರೆ ಆ ದೇವ್ರ ಮೂಲಕವಾಗಿ ನಾನೇ ಕೊಡ್ತೀನಿ. ಅವು ನಮ್ಮ ಸಬಾರ್ಡಿನೇಟ್ ಅದಾರ, ಉಳ್ಕಿ ದೇವರು ನಮ್ಮ ಸಬಾರ್ಡಿನೇಟ್ ಅದ. ಆಫೀಸ್ ಸಾಹೇಬ ಏನಪ್ಪ ಅಂತ ಕೇಳಿದ್ರೆ ಅವ ಶ್ಯಾಂಕ್ಷನ್ ಮಾಡ ಆದರೆ ಅವ್ರು ಸಹಿಬೇಕು. ಯಾರು ಕೆಳಗಿನ ಕಾರ್ಕೊಂಡು ಸಹಿ ಮಾಡಿದ್ರೆ ಮುಂದೆ ಸಹಿ ಮಾಡ್ತಾನೆ, ಮಾಡೋಂಗಿಲ್ಲ. ಹಾಗೆ ಈ ಅನ್ಯ ದೇವತೆಗಳು ಏನೇನಂತಾರೆ? ಧನ ಕಾಮ ಯಾರು ಉಪಾಸನೆ ಮಾಡಬೇಕು, ಶಕ್ತಿ ಬಂದವ ಏನು ಉಪಾಸನೆ ಮಾಡಬೇಕು, ಅದಲ್ಲ ರೂಪ ಬಂದವ ಯಾರು ರೂಪ ಬೇಕನ್ನೋ ಯಾರು ಉಪಾಸನೆ ಶಾಸ್ತ್ರ ಬರೆದಾರ. ರೂಪಕಾಮ ಯಾರಪ್ಪ ಅಂತ ಕೇಳಿ ರತಿ ಅವ್ರಿಗೆ ಉಪಯೋಗ ಮಾಡಬೇಕು, ಅವರು ಭಜನೆ ಮಾಡಬೇಕು. ಧನಕಾಮ ಯಾರು ಮಾಡಬೇಕು, ಅವರಿಗೆ ಕುಬೇರನನ್ನು ಮಾಡಬೇಕು. ಹೀಗೆಲ್ಲ ಬರೆದಾರ ಅವರು. ಧನ ಅಪೇಕ್ಷೆ ಮಾಡಿದವ ಕುಬೇರನ ಪೂಜೆ ಮಾಡಿರಿ, ಶಕ್ತಿ ಉಪವಾಸ ಮಾಡವ ಇಂದ್ರನ ಪೂಜೆ, ಹೋಗ್ಬೇಕು ಸ್ವರ್ಗ ಬೇಕಾದ್ರೆ ಇಂದ್ರನ ಪೂಜೆ ಮಾಡಿರಿ, ಜ್ಞಾನ ಬೇಕಾದ್ರೆ ನಿಮಗೆ ಬೃಹಸ್ಪತಿ ಪೂಜೆ ಹಿಂಗೆ ಹೇಳ್ಯಾರ ಅವರು. ಲಕ್ಷ್ಮೀ ಪೂಜೆ ಮಾಡಿರಿ, ಸರಸ್ವತಿ ಪೂಜೆ ಮಾಡಿರಿ, ಇವೆಲ್ಲ ಹೇಳ್ಯಾರಲ್ಲ. ಅವೇ ನಾವು ದೇವ್ರಿಗೆ ಹೋಗಿದ್ದೇವ್ರಿ, ಲಕ್ಷ್ಮಿಗೆ ನಮ್ಗೆ ಕೊಟ್ಟಾಡ್ರಿ. ಆ ಲಕ್ಷ್ಮಿ ನಮ್ಮ ಕಡೆ ಸವೋಲ್ಟ್ನ ಬ್ಯಾಂಕ್ ಅವು, ಹೆಡ್ ಬ್ಯಾಂಕ್ ಅಲ್ಲ. ಎಸ್ ಬಿ ಐ ನಾ ಇದ್ದೀನಿ, ಸ್ಟೇಟ್ ಬ್ಯಾಂಕ್ ಗೌರ್ಮೆಂಟ್ ಅವು ನಮ್ಮ ಕಡೆ ತೊಗೊಂಡು ಆ ಕಡೆ ಮಾಡಿಕೊಡ್ತಾವೆ ದೇವತೆಗಳೆಲ್ಲ. ಅವು ನಮ್ಮ ತೊಗೊಂಡ್ಕಿಂದ ಆ ಕಡೆ ಗೌರ್ಮೆಂಟದು ರೊಕ್ಕ ತೊಗೊಂಡ್ಕಿಂದ ಮಂದಿ ಸಾಲ ಕೊಡ್ತಾವೆ, ಸಾಹುಕಾರಾಗಿರ್ತಾವೆ ಊರಾಗ. ಅವ್ರಂತಾಗ ರೊಕ್ಕಿಲ್ಲ, ಅದು ತೊಗೊಂಡು ಈ ಕಡೆ ಸಾಹುಕಾರಿಕೆ ಮಾಡ್ತಾವೆ. ಹೆಂಗೆ ಹಿಂಗೆ ಈ ಎಲ್ಲ ದೇವತೆಗಳು ಏನದ ಸಬಾರ್ಡಿನೇಟ್ ಗಾಡ್ಸ್ ಅಂತಾರೆ. ಇವಕ್ಕೆ ಇಂದ್ರ ಚಂದ್ರ ಇವು ಲಕ್ಷ್ಮಿ ಪಕ್ಷಿ ಏನದವ ಇವೆಲ್ಲ ನಮ್ಮ ಲಕ್ಷ್ಮಿ ಅಂತ ಎಲ್ಲಿತ್ತು ಸಸ್ತಾ ಸಾಲು ತೊಗೊಂಡು ತುಟ್ಟಿ ಸಾಲು ಕೊಡೋರು ಇರ್ತಾರೆ ನೋಡ್ರಿ. ₹2 ಬಡ್ಡಿಯಾಗ ಗೌರ್ಮೆಂಟ್ ತೊಗೋತಾರೆ, ಬ್ಯಾಂಕಿಗೆ ತೊಗೋತಾರೆ, ₹5 ಬಡ್ಡಿಯಾಗಿ ಕಡೆ ಕೊಡ್ತಾವೆ. ಅವ್ರೆ ನಮ್ಮ ಸಾಹುಕಾರ ಇವಾಗ ಕೊಟ್ಟದ್ದು, ಇವನೆಲ್ಲ ಸಾಹುಕಾರ ಬ್ಯಾಂಕ್ ಅಲ್ಲಿ ತೊಗೊಂಡು ಕೊಟ್ಟ ನಿಮ್ಮ. ಹಂಗೆ ಏನೇನು ಈ ದೇವತೆಗಳು ಅದಾರಲ್ಲ, ಇಂದ್ರ ಚಂದ್ರ ಇವೆಲ್ಲ ಸಬಾರ್ಡಿನೇಟ್ ಅದಾವೆ. ನಮ್ಮ ಕಡೆ ತೊಗೊಂಡು ನಿಮ್ಗೆ ಕೊಡ್ತಾವೆ. ಯಾಕೆ ಯಾರಿಗೆ ಸ್ಟೇಟ್ ಬ್ಯಾಂಕಿಗೆ ಗೊತ್ತಿಲ್ಲ, ಅವೇನು ಮಾಡ್ತಾವೆ ಊರಾಗ ಅಲ್ಲೇ ಹೋಗ್ತಾವೆ. ಬ್ಯಾಂಕಿಗೆ ಹೋಗೋದೇ ಗೊತ್ತಿಲ್ಲ ಅವರಿಗೆ, ಸಹಿ ಮಾಡ್ಬೇಕಂತ ಅದು ಮಾಡ್ಬೇಕಂತ ಫೋಟೋ ಕೊಡೋದು ಎಲ್ಲಿ ಸುಮ್ಮನೆ ಕೊಡ್ತಾರ ತೊಗೋಬೇಕು ಅಷ್ಟೇ. ಸರಳ ಅಲ್ರಿ ಇದು. ಬ್ರಹ್ಮ ಪ್ರಾಪ್ತಿ ಕಠಿಣ ಅದು, ಹಾಗಿಲ್ಲ. ಇವು ಅದಾವಲ್ಲ, ಇವು ನಡೀತಾ ಇದೆ ಸಾಹುಕಾರ, ನಡೀತು ಸಾಹುಕಾರ ಅಂತ. ಅದಕ್ಕೇನಪ್ಪ ಈ ಸಾಹುಕಾರ ಅಂತಾಗೆ ಹೋಗ್ತಾವೆ. ಬ್ಯಾಂಕಿಗೆ ಹೋಗೋದು ಯಾವ ಬ್ಯಾಂಕಿಗೆ ಹೋಗೋ ಶಾಣೆ ಬೇಕ್ರಿ, ಸಹಿ ಬೇಕು ಮಾಡೋಬೇಕ್ರಿ ಎಲ್ಲ ಗೊತ್ತಾ. ಇವು ಇಲ್ಲೇನು ಸಹಿ ಇಲ್ಲ ಪಾಯಿಲ್ಲ, ಕೊಡ್ತಾರೆ 2 ಬೂತ್ತಾರೆ 2 ತೊಗೋತಾರೆ, 2 ಅದ. ಏನಿಲ್ಲ ಕೊಡ್ತಾರೆ, ಏನಿಲ್ಲ ತೊಗೋತಾರೆ ಅವರು. ಹಂಗೆ ಈ ದೇವತೆಗಳು ಏನದಾವಲ್ಲ, ಇಂದ್ರ ಚಂದ್ರಪ್ಪ ಇವೆಲ್ಲ ನಮ್ಗೆ ಗೊತ್ತಿದ್ದವ್ರದ. 2 ದುಡ್ಡು ಹೆಚ್ಚಿಗೆ ಹೋಗಬೇಕು ಬಡ್ಡಿ, ಇವರೇ ಚಲೋ ರೀ. ಅಲ್ಲಿ ಎಲ್ಲಿ ಹೋಗೋಣ ಅಲ್ಲಿ ಹೋಗ್ಬೇಕಂತ, ಸಾಕ್ಷಿ ಬೇಕಂತ, ಇಬ್ಬರು ಸಹಿ ಬೇಕಂತ, ಏನು ಜರೂರತ್ತಿಲ್ಲ ಅಂತಾರೆ ಅವರು. ಪಟಕಗಳು 2 ದುಡ್ಡು ಹೆಚ್ಚಿಗೆ ಹೋಗ್ಲಿಕ್ಕೆ ಇಲ್ಲೇ ತೊಗೋಬೇಕಂತ ಹೆಂಗೆ ಅಂತಾರಲ್ಲ, ಇವ್ರ ರೊಕ್ಕ ನಮ್ಮನೆ. ಅದಕ್ಕೆ ಹೇಳ್ತಾರೆ ಪರಮಾತ್ಮ, ಇವರೆಲ್ಲ ಏನೇನು ದೇವತೆ ಕೊಡ್ತಾರೆ, ಇವೇನು ದೇವತೆ ಕೊಡ್ತಾರಲ್ಲ ಇವೆಲ್ಲ ಸರ್ಕಾರದಲ್ಲಿದು ಪ್ರೈವೇಟ್ ಬ್ಯಾಂಕ್ ಅದಾವ, ಯಾವಾಗ ಮುಳುಗುತ್ತಾವ ಗೊತ್ತಿಲ್ಲ. ಈಗ ಗೊತ್ತಿಲ್ಲ, ಈ ಬ್ಯಾಂಕಲ್ಲಿ ಭರವಸೆ ಇಡೋಂಗಿಲ್ಲ. ಯಾಕೆ ನೀವು SBIದಾಗ ಇಟ್ಟರೆ ಯಾವಾಗ ಹೋಗಿಲ್ಲ, ಅದೇನು ರೊಕ್ಕ ಹೋಗಿಲ್ಲ, ಅದು ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಅವರು, ಇವು ಏನಪ್ಪ ಅಂದ್ರೆ ಇವು ಹೆಂಗದವ ಸರಿ ಇಲ್ಲ ಅಂತ ಹೇಳ್ತಾರೆ ಅವರು.
ಸತಯ ಶ್ರದ್ಧಾಯುಕ್ತ ತಶ್ ಆರಾಧನೆ ಮೀಯತೆ. ಅವರು ಏನಪ್ಪ ಗೊತ್ತಿಲ್ಲದವರು, ಎಸ್ ಬಿ ಐ ಯಾರಿಗೆ ಗೊತ್ತಿಲ್ಲ. ಎಸ್ ಬಿ ಐ ದೊಡ್ಡ ದೊಡ್ಡ ಶಹರದಾಗ ಇರ್ತಾವೆ, ಶಹರದಾಗ ದೊಡ್ಡ ದೊಡ್ಡ ಜಿಲ್ಲಾದಾಗ ಇರ್ತಾವೆ. ಎಸ್ ಬಿ ಐ ನಮ್ಮೂರಾಗ ಇರ್ತಾವೆ. ನಮ್ಮೂರಾಗ ಇವೆ ಸಹಕಾರಿ ಪತ್ತಿನ ಬ್ಯಾಂಕುಗಳು. ಹಾಂ, ಬಂದ್ರೆ ಬಂತು, ಹೋದ್ರೆ ಆ ಕಡೆ ಹೋಯ್ತು. ಇವರ ಸಹಕಾರಿ ಪತ್ತಿನ ಬ್ಯಾಂಕುಗಳು. ಸಹಕಾರಿ ಯಾವಾಗಾದರೂ ಅಸಹಕಾರ ಮಾಡ್ಬೋದು. ಆಯ್ತು, ಬ್ಯಾಂಕ ಎಲ್ಲ ಹಾನಿಯಲ್ಲಿ ಆಗಿದೆ ತೆಗೆದು ಬರ್ತಾರೆ, ಬೋರ್ಡ್ ತೆಗೆದು ಬರ್ತಾರೆ, ಮುಗಿತಾವೆ, ರೊಕ್ಕ ಸಿಗ್ತಾವೆ, ಬೋರ್ಡ್ ತೆಗೆದು ಸಿಗಂಗಿಲ್ಲ ಅಲ್ಲ. ಇವೆಲ್ಲ ದೇವತೆಗಳು ಏನಪ್ಪ ಅಂತ ಕೇಳಿದ್ರೆ ಹಂಗದವ ಅಂತ ಹೇಳ್ತಾರೆ ಅವರು. ಸ್ವತಃ ಶ್ರದ್ಧಾಯುಕ್ತ ತಶ್ ಆರಾಧನೆ ಮೀಯತೆ. ಅವರು ಆ ಬ್ಯಾಂಕ್ದಾಗೂ ಕೂಡ ಶ್ರದ್ಧಾ ಇಟ್ಟು ಏನಪ್ಪ ಅಂದ್ರೆ ರೊಕ್ಕ ಜಮಾ ಮಾಡ್ತಾರೆ. ಅವರಿಗೆ ಬಡ್ಡಿನೂ ಸಿಗ್ತದೆ, ಸಿಗಂಗಿಲ್ಲ ಅಂತಲ್ಲ, ಬಡ್ಡಿ ಸಿಗ್ತದೆ, ಅವ್ರಿಗೆ ಸಿಗ್ತದೆ. ಪರಂತು ಇದು ಅದ್ರ ಕೆಳಗದಾವ, ಅಲ್ಲಿ ನೋಂದಣಿ ಮಾಡಿನೇ ಇವು ಬ್ಯಾಂಕ್ ನಡೀತಾವೆ. ಅದೇ ನುಕ್ಸಾನ ಆದರೆ ಸ್ವಲ್ಪ ರೊಕ್ಕ ಕೊಡ್ತಾರೆ ಅವರು. ಸ್ಟೇಟ್ ಬ್ಯಾಂಕ್ದವ್ರು ರೊಕ್ಕ ಕೊಡ್ತಿರ್ತಾರೆ, ನುಕ್ಸಾನ ಆಯ್ತು ಬ್ಯಾಂಕ್ ಯಾವರು ಅಲ್ಲಿ ನೋಂದಣಿ ಮಾಡ್ಯಾರ ಸ್ಟೇಟ್ ಬ್ಯಾಂಕ್ದ ಅವ್ರು ರೊಕ್ಕ ಸಿಗ್ತಾವೆ. ಮತ್ತು ಯಾವ ನೋಂದಣಿ ಮಾಡಿಲ್ಲ ನೀವು ಹೆಂಗೆ ಬಂದ್ರೆ ಬಂತು, ಹೋದ್ರೆ ಹೋಯ್ತು. ಹಾಗೆ ಅವರು ಏನು ಕೊಡಕತ್ಯಾರ ನಿಮಗೆ, ಯಾರು ಇಂದ್ರ ಚಂದ್ರಾದಿ ಈ ದೇವತೆಗಳು ಅವರೇನು ಭಜನೆ ಸಿಗಂಗಿಲ್ಲ ಅಂತ ಅಲ್ಲ, ಕೊಡಕತ್ತಾರೆ. ಅವರು ನಮ್ಮಿಂದ ತೊಗೊಂಡು ಕೊಡ್ತಾರೆ, ನಮ್ಮಿಂದ ತೊಗೊಂಡು ಕೊಡ್ತಾರೆ. ಅಲ್ಲಿ ಸ್ಟೇಟ್ ಬ್ಯಾಂಕದು 2 ರೂಪಾಯಿ ಬಡ್ಡಿಯಾಗಿ ತರ್ತಾರೆ, ನಿಮಗೆ 4 ರೂಪಾಯಿ ಬಡ್ಡಿ ಮಾಡಿ ಕೊಡ್ತಾರೆ ಇಷ್ಟೇ. ಹಾಗೆ ಏನಪ್ಪ ಇವೆಲ್ಲ ಅವ್ರಿಗೆ ಸಿಗ್ತಾ ಇಲ್ಲ ತನಗ, ಅವರು ಅಲ್ಲಿ ಸಿಗ್ತದೆ, ಅದು ಅವ್ರ ಸ್ವಂತ ಅಲ್ಲ ಅಂತ ಹೇಳ್ತಾರೆ ಅವರು. ಲಭತೆ ತಥ ಕಾಮಾನ್, ಅವರು ಕೊಡೋದನು ಸಹಕಾರಿ ಬ್ಯಾಂಕ್ ಕೊಡೋದನು ಸ್ಟೇಟ್ ಬ್ಯಾಂಕಿನ ರೊಕ್ಕನೇ ಅದ. ಇದು ತಿಳ್ಕೊ. ಯಾಯಾದೆ ನಾನು ಪೂಜೆ ಮಾಡಿದೆ, ಲಕ್ಷ್ಮಿ ನನಗೆ ಕೊಟ್ಟಲು, ಈ ದೇವ್ರು ನನಗೆ ಕೊಟ್ಟ ಅಂತೆಲ್ಲ, ಆ ದೇವರು ನಮ್ಮ ಕಡೆ ಇಸ್ಕೊಂಡು ಒಯ್ದೆ ಕೊಡ್ತಾವೆ ನಿಮಗೆ. ಹಾಂ, ನಮ್ಮ ಕಡೆ ಯಾಕೆ ಸ್ಟೇಟ್ ಬ್ಯಾಂಕಿಗೆ ಹೋಗೋಕ್ಕೆ ಎಲ್ಲರಿಗೆ ಆಗಂಗಿಲ್ಲ, ಭಾಳ ಕಾಗದ ಪತ್ರ ಕೇಳ್ತಾರೋ. ಇವ್ರು ಏನಿಲ್ಲ, ಬರೆದು ಕೊಡು, 2 ಗುದ್ದಿ ತೊಗೊಳಂಗೂ ಇರ್ತಾರೆ ಅವ್ರು. 2 ಕಾಗದ ಕಡಿಮೆ ಇದ್ರೆ ನಡೀತಾರೆ, ಇಲ್ಲೇನು ಬರ್ತಾ ಇಲ್ಲ, ಭಾಳ ಕೇಳಂಗಿಲ್ಲ. ಅದಕ್ಕಂತಾರೆ ಆಯಾ ದೇವತೆಗಳು ಸರಳ ಅನ್ನಿಸ್ತದೆ ನಿನಗೆ, ಅದು ಅವ್ರದ್ದಲ್ಲ, ನನ್ನಿಂದನೇ ಮಯ ಏವ ವಿಹಿತಾನ್ ಅವ್ರು ಕೊಡ್ತಾರೆ ಅಂತ ಹೇಳಿದ್ರು ಅವರು. ಶಂಕರ ಭಾಷೆ ಓದೋಣ, ಮುಂದೆ ಹೋಗೋಣ. ಹಾಂ, ಅದು ಬರೀತಾರೆ ನೋಡ್ರಿ. ಇದ್ರದ್ದು ತಸ್ಯ ಆರಾಧನಂ ಈಯತೆ ತತಃ ಕಾಮಾನ್ ಮೈ ಏವ ವಿಹಿತಾನ್ ಅವಿಹಿತಾನ್ ಲಭತೆ. ನನ್ನಿಂದನೇ ಅವರು ಅವರ ಕಾಮನೆಗಳನ್ನು ಪೂರ್ಣವಾಗಿ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ.
ಅದಕ್ಕೆ ಶಂಕರ ಭಗವತ್ಪಾದರು ಬರೀತರು, ಯೋ ಯಃ ಕಾಮೇ ಯಾಂ ಯಾಂ ದೇವತಾನಂ ಶ್ರದ್ಧೆಯ ಸಂಯುಕ್ತೋ ಭಕ್ತಶ್ಚ ಸನ್ ಅರ್ಚಿತುಂ ಪೂಜಯಿತು ಇಚ್ಛತಿ. ಯಾರು ಯಾವ ಯಾವ ಇಚ್ಛೆಯಿಂದ ಕೂಡಿಕೊಂಡು ಶ್ರದ್ಧೆಯಿಂದ ನನ್ನನ್ನು ಪೂಜೆ ಮಾಡಿ ಇಚ್ಛುತ್ತಾರೆಯೋ ತಸ್ಯ ಕಾಮಿನೋ, ಆಯಾಯ ಕಾಮ ಉಳ್ಳವರಿಗೆ ಅಂದರೆ ಭಕ್ತರಿಗೆ, ಯಾರು ಅಚಲಾಂ ಸ್ಥಿರಾಂ ಶ್ರದ್ಧಾಂ ತಾಮೇ ವಿದದಾತಿ ಸ್ಥಿರೀಕರೋಮಿ. ಯಾರು ಯಾರು ಶ್ರದ್ಧೆಯಿಂದ ಕೂಡಿಕೊಂಡು ನನ್ನ ಭಜನೆಯನ್ನು ಮಾಡುತ್ತಾರೆಯೋ ಅವರವರಿಗೆ ಸ್ಥಿರವಾಗಿ ಮಾಡುತ್ತಾರೆಯೋ ಅವರವರಿಗೆ ಆ ಪ್ರವೃತ್ತ ಆದವರಿಗೆ ಅವರ ಸ್ವಭಾವಕ್ಕನುಸಾರವಾಗಿ ನಾನು ಫಲವನ್ನು ಕೊಡುತ್ತೇನೆ. ಹೆಂಗೆ? ಶ್ರದ್ಧೆಯ ಅರ್ಚಿತುಂ ಇಚ್ಛತಿ. ಎಂಥವರಿಗೆ? ಎಲ್ಲ ಭಜನೆ ಮಾಡಿದವರಿಗೆ ಪೂಜೆ ಮಾಡೋ ಫಲ ಕೊಡ್ತೀವಿ ಅನ್ನೋದಕ್ಕೆ ಇಲ್ಲ. ಶ್ರದ್ಧೆಯ ಅರ್ಚಿತುಂ ಇಚ್ಛತಿ. ಯಾರು ಏಕ ಬಲ್ ಏಕ ಭರೋಸಾ ಕೂಡಿಕೊಂಡು ನನ್ನ ಪೂಜೆಯನ್ನು ಮಾಡ್ತಾರೆ ಅವರಿಗೆ ಕೊಡ್ತೀನಿ ಅಂದರು. ಸತಯ ಮದ್ಭೀತಯ ಶ್ರದ್ಧೆಯ ಯುಕ್ತ ಸನ್, ಅವರು ನನ್ನಲ್ಲಿ ಶ್ರದ್ಧಾ ಭಕ್ತಿಯಿಂದ ಕೂಡಿಕೊಂಡು ಯಾರು ಇರ್ತಾರೆ. ದೇವತಾ ತನ್ವಾಹ ಅಂದರೆ ಆರಾಧನಂ ಇಹ ಚೇಷ್ಟತೆ. ಆರಾಧನಂ ಅಂದರೆ ಆರಾಧನಂ ಈಯತೆ ಅಂದರೆ ಚೇಷ್ಟತೆ. ಯಾರು ಆರಾಧನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆರಾಧನೆ ಮಾಡ್ತಾರೆ ಅಂಥವರು ಲಭತೆಚ ಅವರು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಏನು? ತಸ್ಯ ಆರಾಧಿತಾಯ ಯಾವ ದೇವರನ್ನು ದೇವತಾನಂ, ಯಾರು ದೇವತಾ ಹೇಳಿದ್ರೆ ದೇವತಾನನ್ವ, ಯಾರು ಯಾವ ದೇವತೆಗಳನ್ನು ಅನುಸರಿಸಿ ಅವರು ಆರಾಧನೆಯನ್ನು ಮಾಡುತ್ತಾರೆಯೋ, ಮತ್ತು ಕಾಮನ್ ಇಪ್ಸಿತ, ಯಾವ ಕಾಮನಿಂದ ಕೂಡಿಕೊಂಡು ಮಾಡುತ್ತಾರೆಯೋ ಅವರಿಗೆ ಮಯ ಏವ ನನ್ನಿಂದಲೇ, ಮಯ ಅಂದ್ರೇನು? ಪರಮೇಶ್ವರೇಣ, ಪರಮೇಶ್ವರನಾದ ನನ್ನಿಂದ. ನೀ ಯಾರು? ಸರ್ವಜ್ಞೇನ. ಯಾಕೆ ಎಲ್ಲರೂ ಮಾಡೋದು ಲೆಕ್ಕ ಇರಬೇಕಲ್ಲ. ಅವ್ರಿಗೆ 100 ಮಂದಿ ಕೆಲಸ ಮಾಡ್ತಾರೆ ಮನೆಗೆ ಅಂದ್ರೆ ಫಸ್ಟು 3rd ಸ್ಟ್ಯಾಂಡರ್ಡ್ ತನಕ ಇರ್ತಾರೆ. 1ನೇ ವರ್ಗದ್ದು, 2ನೇ ವರ್ಗದ್ದು, 3ನೇ ವರ್ಗದ ಕರ್ಮಚಾರಿಗಳು. ಎಲ್ಲರಿಗೆ ಎಲ್ಲ ಕೂಡ ಏನು ಯಾರ್ಯಾರು ಅದರ ತಸ್ಯ ಅಚಲಾಂ ಶ್ರದ್ಧಾಂ, ಅವರಿಗೆ ಕರ್ಮಫಲ ವಿಭಾಗಜ್ಞತೆಯ, ಅವರ ಕರ್ಮದ ಫಲವನ್ನು ನೋಡಿ ತಿಳಿದು ಕರ್ಮಿಗೇನು ಕೊಡಬೇಕು, ಭಕ್ತಿಗೇನು ಕೊಡಬೇಕು, ಪಾಪಿಗೇನು ಕೊಡಬೇಕು, ಇವರವರ ಕರ್ಮವನ್ನು ತಿಳ್ಕೊಂಡು ಏನಪ್ಪ ಅಂತಂದ್ರೆ ವಿಹಿತಾನ್ ಯೋಗ್ಯ ನಿರ್ಮಿತಾನ್ ತಾನ್ ಹಿ ಯಸ್ಮಾತ್ ತೇ ಭಗವತ ವಿಹಿತ. ವಿಹಿತ ಕರ್ಮ ಅಂದ್ರೆ ಏನು ರೀ? ಅದಕ್ಕೆ ಹೇಳ್ತಾರೆ ವಿಹಿತ ಕರ್ಮ ಅಂದ್ರೆ ಏನು? ಯಾವ ಯಸ್ಮಾತ್ ತೇ ಭಗವತ ವಿಹಿತ ಕಾಮಾನ್. ವಿಹಿತ ಕಾಮ ಅಂದರೆ ಏನು ರೀ? ಯಾವುದು ಪರಮಾತ್ಮನಿಗೆ ರುಚಿಕರವೋ ಇಷ್ಟವೋ ಆ ಕರ್ಮ ವಿಹಿತ ಕರ್ಮ. ಹೌದಾ? ಅಂದರೆ ಪ್ರಸನ್ನ ಆಕಾರಲ್ರಿ. ಯಾರು ಮನುಷ್ಯಾಗ ಅಡುಗೆ ಮಾಡೋ ಶಾಣೆ ಅಂತ ಯಾರಿಗೆ ಅಂತಾರೆ? ಮಾಲಕ ಏನು ಉಪ್ಪು ಹೆಚ್ಚು ಉಣ್ತಾನೋ ಖಾರ ಹೆಚ್ಚು ಉಣ್ತಾನೋ ತಿಳಿದು ಅಡುಗೆ ಮಾಡವ. ಉಪ್ಪು ಹೆಚ್ಚು ಒಂದಿಟ್ಟು ಉಪ್ಪು ಹೆಚ್ಚಾಗಿ ಮಾಡು. ಮಾಲಕ ಪ್ರಸನ್ನ ಮಾಡೋದು ನಾವು. ಅದು ಉಪ್ಪು ಖಾರೋ ನಮಗೆ ಗೊತ್ತಿಲ್ಲ. ಅವ ಖಾರ ಅಪೇಕ್ಷೆ ಮಾಡ್ತಾನೆ, ಹೆಚ್ಚು ಖಾರ. ಅವನು ಪ್ರಸನ್ನ ಮಾಡೋಕ್ಕೆ ಹೆಂಗೆ ಬೇಕು ಹಂಗೆ ಪ್ರಸನ್ನ ಮಾಡ್ತಾರೆ. ಅದಕ್ಕೆ ವಿಹಿತ ಅನ್ನಂತ. ವಿಹಿತ ಕರ್ಮ ಅಂದರೆ ಏನು ರೀ? ದೇವರು ಪ್ರಸನ್ನ ಆಗುವ ಕರ್ಮಗಳು. ಎದರಿಂದ ಪ್ರಸನ್ನ ಆಕಾನ? ಎಲ್ಲರೂ ಪೂಜೆ ಮಾಡಿದ್ರೆ ಪ್ರಸನ್ನ ಆಕತಿಲ್ಲ. ಅರ್ಜುನಿಗೆ ಯುದ್ಧ ಮಾಡೋಕೆ ಹಚ್ಚದ, ಅದಕ್ಕೆ ಪ್ರಸನ್ನ. ಅದು ಮಾಡ ಯುದ್ಧ ಮಾಡಿ ಪ್ರಸನ್ನ ಆಕಿ, ಪ್ರಸನ್ನ ಆಗಿ ಮತ್ತು ಸಾರಥಿ ಆದ್ನಲ್ರಿ ಅವನು. ಅದು ದೇವರು ಯಾವ ಕರ್ಮದಲ್ಲಿ ಪ್ರಸನ್ನ ಆಗುತ್ತಾನೆಯೋ ಆ ಕರ್ಮಗಳು, ಅವಕ್ಕೆ ವಿಹಿತ ಕರ್ಮ ಅಂತಾರೆ. ಅದಕ್ಕಂತಾರೆ. ಅದಕ್ಕೆ ಆ ಕರ್ಮಗಳನ್ನು ಯಾವ ಮನುಷ್ಯ ಏನಪ್ಪ ಅಂದ್ರೆ ಪ್ರೀತಿಯಿಂದ ಮಾಡುತ್ತಾನೆಯೋ ಕಾಮಾನ್ ಹಿತ, ಯಾವುದು ಕಾಮಾನ್ ಉಪಚರಿತಂ ಕಲ್ಪಂ ನಹಿ ಕಾಮ ಹಿತ ಕಶ್ಯಾಚಿತ್. ಯಾರಿಗೆ ಏನು ಅನುಕೂಲ ಆಗ್ತದೆ ಆ ಕರ್ಮಗಳೇ ಹಿತಕರ್ಮಗಳೇ ವಿನಃ
ಅನ್ಯರಿಗೆ ಅವು ಹಿತ ಆಗೋದಿಲ್ಲ. ಕ್ಷತ್ರಿಯನಿಗೆ ಯುದ್ಧವೇ ಹಿತಕರ್ಮ ಅದ, ಹೌದು, ಅವನ ಹಿತಕರ್ಮ ಅದ. ಶೂದ್ರನಿಗೆ ಸೇವೆ ಹಿತಕರ್ಮ ಅದ, ಅವನಿಗೆ ವಾಣಿಜ್ಯವೇ ಹಿತಕರ್ಮ ಅದ, ಇವನಿಗೆ ಅಧ್ಯಯನ ಹಿತಕರ್ಮ. ಅವ್ರವ್ರ ಕರ್ಮ ಬೇರೆ ಬೇರೆ ಅದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದಕ್ಕೆ ಆಯಾ ಕರ್ಮಗಳನ್ನು ಮಾಡಿ. ಅಲ್ಲ, ಸೇನಾ ಯುದ್ಧನೇ ಮಾಡಬೇಕು, ಡಾಕ್ಟರು ಅದನ್ನೇ ಮಾಡಬೇಕು, ವ್ಯಾಪಾರಿ ವ್ಯಾಪಾರನೇ ಮಾಡಬೇಕು. ಅಂದ್ರೆ ಅವ್ರಿಗೆ ಶುಭ ಅದು ಶ್ರೇಷ್ಠ ಆಗ್ತಾರೆ. ಅದಕ್ಕೆ ಹೇಳ್ತಾರೆ ಅವರು, ತಾನು ವಿಹಿತಾನ್ ಕರ್ಮಗಳನ್ನು ಯಾವುದು ಮಾಡ್ತಾರೋ ಅದಕ್ಕೆ ಪರಮಾತ್ಮ ಏನಪ್ಪ ಅಂತ ಕೇಳಿದರೆ ಅವರ ಮೇಲೆ ಪ್ರಸನ್ನ ಆಗ್ತಾನೆ ಹೇಳಿದ್ರು. ಯಾವ್ಯಾವ ಮನುಷ್ಯ ಯಾವ್ಯಾವ ಕರ್ಮ ಮಾಡೋದ್ರಿಂದ ಅದು ಅವನಿಗೆ ಲಕ್ಷ್ಯ ಆಗ್ತದೆ ಅಂತ ಕೇಳಿದರೆ ಹೇಳಿದ್ರು ಅವರು, ಆಯಾಯ ಕರ್ಮಗಳನ್ನು ವಿಚಾರಿಸಿ ನಂಬಿ ಶ್ರದ್ಧೆಯಿಂದ ಅವ ಮಾಡ್ದ ಅಂತ ಕೇಳಿದರೆ ಅವರವರ ಫಲವನ್ನು ಅವರಿಗೆ ನಾ ಕೊಡ್ತೀನಿ. ಹೆಂಗೆ? ಆಯಾಯ ದೇವತೆಗಳ ರೂಪದಲ್ಲಿ ನಾನೇ ಕೊಡ್ತೀನಿ. ಸೆಂಟ್ರಲ್ ಬ್ಯಾಂಕ್ ಕೊಟ್ಟ ರೊಕ್ಕನೇ ಎಲ್ಲ ಬ್ಯಾಂಕಿಗೆ ಬರ್ತಾವೆ, ಅವ್ರು ಹಂಚ್ತಾರೆ. ಸರ್ಕಾರ ರೊಕ್ಕನೇ ಎಲ್ಲ ಮುನ್ಸಿಪಾಲ್ಟಿಗೆ ಬರ್ತಾವೆ, ಅವ್ರು ಇವರೇ ಕೊಡ್ತಾರೆ. ಇವೆಲ್ಲ ಅಲ್ಲಿ ಹೋಗ್ತಾವೆ, ಅಲ್ಲಿ ರೊಕ್ಕನೇ ಸ್ಯಾಂಕ್ಷನ್ ಮಾಡ್ತಾರೆ. ಈ ಊರಿಗೆ ಇಷ್ಟು ರೊಕ್ಕ ಹೋಗ್ಬೇಕಂತ ಹೆಂಗೆ ಸ್ಯಾಂಕ್ಷನ್ ಮಾಡ್ತಾರೆ. ಹಾಗೆ ನಾನು ಆಯಾಯ ದೇವತೆಗಳ ಭಜನೆ ಮಾಡುವವರಿಗೆ, ಭಕ್ತಿ ಮಾಡುವವರಿಗೆ ನನ್ನಿಂದನೇ ಅದು ಹಾಯ ಏನಂತಾರೆ, ನಾನೇ ಹಾಯ ಪರಮಾತ್ಮ, ಹಾಯ ಪಾರ್ವತಿ, ಹಾಯ ಗಣಪತಿ, ಹಾಯ ಹಿಂಗೆ ಕೊಡ್ತೀನಿ, ನಾನೇ ಕೊಡ್ತೀನಿ, ನನ್ನಿಂದನೇ ಹೋಗ್ತಾವ ಅಂತ ಹೇಳಿದ್ರು. ಕಡೆಗೆ ಹೇಳಿದ್ರೆ ಅವರು ಒಂದು ಭಾಷೆಗೆ ಹೇಳ್ತಾರೆ, ಯಾಮ್ ಯಾಮ್ ಬ್ರಹ್ಮಾದಿ ರೂಪ ಅಂತನು, ಯಾಮ್ ಯಾಮ್ ಯೋ ಯೋ ಯಾರ್ಯಾರು, ಯಾ ದೇವತೆ, ಯಾಮ್ ಯಾಮ್ ಅಂದ್ರೇನ್ರಿ? ಬ್ರಹ್ಮಾದಿ ರೂಪ ಅಂತನು, ಬ್ರಹ್ಮಾದಿ ರೂಪ ದೇವತೆಗಳು. ಉಕ್ತಮ್ ನಾರದಿಯೋ, ಇದರೊಳಗೆ ಹೇಳ್ಯಾರವರು, ಅಂತೋ ಬ್ರಹ್ಮಾದಿ ಭಕ್ತಾನಂ ಮದ್ಭಕ್ತಾನಂ ಅನಂತತ. ಬ್ರಹ್ಮಾದಿ ಭಕ್ತಿಗಳಿಗೆ ಅಂತದ, ನನ್ನ ಭಕ್ತ ಅನಂತ ಇರ್ತಾನೆ. ವಿಷ್ಣುವಿನ ಹೆಸರು ಒಂದು ಅನಂತ ಗೊತ್ತದಿಲ್ಲ ನಿಮಗೆ? ಅನಂತ ಅಂತಿಲ್ಲ ಅವನಿಗೆ, ಅನಂತ ಅದಾನೆ. ಹಾಗೆ ನನ್ನ ಬಿಟ್ಟು ಅನ್ಯ ದೇವತೆಗಳು ಏನದವಲ್ಲ ಅವು ಅಂತದವು. ಬ್ರಹ್ಮಾದಿನ ಏನಪ್ಪ ಅಂತ, ಬ್ರಹ್ಮಗೆ ಅಂತದ ಅಂದಮೇಲೆ ಬ್ರಹ್ಮನ ಭಕ್ತರಿಗೆ ಹೆಂಗೆ ಅನಂತ ಇರ್ತದೆ? ಅವರಿಗೆ ಅನಂತ ಇರೋಂಗಿಲ್ಲ. ಯಾಕೆ? ಸೃಷ್ಟಿ ಮೊದಲಾದ ಕಾರ್ಯಗಳಲ್ಲಿ ಬ್ರಹ್ಮಾದಿಗಳು ಕೆಲಸಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಹಾಗೆ ಅನಂತ ಬ್ರಹ್ಮಗೆ ಅಂತದ ಅಂದಮೇಲೆ ಬ್ರಹ್ಮನ ಭಕ್ತರಿಗೆ ಹೆಂಗೆ ಅನಂತ ಇರ್ತಾರೆ? ಇಲ್ಲ. ಅನಂತ ಯಾರು? ನನ್ನ ಭಕ್ತರೇನಪ್ಪ ಅನಂತ ಫಲವನ್ನು ಪಡಿತಾರೆ. ಅವರು ಯಾರು? ಮುಕ್ತಶ್ಚ ಕಾಂಗತಿಂ ಗಚ್ಚೇ ಮೋಕ್ಷಶ್ಚೈವ ಕಿಂ ಆತ್ಮಕ. ಎಲ್ಲರಿಗೆ ಎಲ್ಲ ಅವ್ರು ಬೇಡ್ದಂಗೆ ಅಂದಿರಿ ಮುಕ್ತಿಗೇನು ಸಿಗ್ತದ ಅಂತ ಕೇಳಿದ್ರು. ಯಾರ್ಯಾರು ಯಾಯಾ ದೇವತೆಗಳು ಪೂಜೆ ಮಾಡಿದ್ರು ಆಯಾ ದೇವತೆಗಳ ಮೂಲಕವಾಗಿ ನಾನೇ ಕೊಡ್ತೀನಿ. ಪಂಚಾಯತ್ ಅವ್ರು ರೊಕ್ಕ ಹಂಚ್ತಾರೆ ಅಂದ್ರೆ ಗೌರ್ಮೆಂಟ್ದೇ ಇರ್ತದೆ, ಅಲ್ಲಿ ಶಾಂಕ್ಷನ್ ಮಾಡ್ಕೊಂಡು ಈ ಕಡೆ ಹಂಚ್ತಾರೆ. ಹಂಗೆ ಎಲ್ಲ ಇಂದ್ರ ಚಂದ್ರಾದಿ ದೇವತೆಗಳು ಅವರ ಪೂಜೆಯನ್ನು ಉಪಾಸನೆ ಮಾಡಿದವರಿಗೆ ಅವರು ಬೇಡಿದ್ದು ಫಲ ಕೊಡ್ತಾರೆ ಏನಂತಿ, ಅದು ನಮ್ಮಿಂದನೇ ನನ್ನ ಮೂಲಕವೇ ಅವರೆಲ್ಲ ಕೊಡ್ತಾರೆ. ಅದಕ್ಕೆ ಹೇಳ್ತಾರು ಅದು ಫಲ ಕಡಿತಕ್ಕೆ ಇರಂಗಿಲ್ಲ. ಅಂತೂ ಬ್ರಹ್ಮಾದಿ ಭಕ್ತಾನಂ ಮದ್ಭಕ್ತಾನಂ ಅನಂತತ. ಅದಕ್ಕೆ ಅವರು ಅಂತದರ ಫಲನೂ ಅಂತದ, ನಾ ಅನಂತಿದ್ದೀನಿ ಫಲನೂ ಅನಂತ. ಅದಕ್ಕೆ ಹೇಳಿದ್ರು ಆ ಬ್ರಹ್ಮಾದಿ ದೇವತೆಗಳು ಅವರಿಗೆ ಅಂತದ. ಸೃಷ್ಟಿ ಆದಿ ಕಾಲ ಎಷ್ಟೋ ಮಂದಿ ಬ್ರಹ್ಮ ಬಂದು ಹೋಗ್ಯಾರಂತೆ ಪುರಾಣದಾಗ ಹೇಳ್ತಾರೆ, ಲೈನ್ ಹತ್ತೇವಂತ ಬ್ರಹ್ಮ. ಅದಕ್ಕೆ ಹೇಳ್ತಾರೆ ಅವರು, ಅದಕ್ಕೆ ಅವು ಅಂತ ಆಗ್ತಾವ ಮತ್ತು ಅವ್ರ ಫಲನೂ ಅಂತಿರ್ತದೆ. ಯಾಕೆ? ಅವ್ರ ಸಮಸ್ಯೆ ಇರೋಲ್ಲ. ಸೃಷ್ಟಿ ಕಾಲಕ್ಕೆ ಬರ್ತಾರೆ ಹೋಗ್ತಾರೆ, ಅವರು ಅಪಾಯಿಂಟ್ಮೆಂಟು ಹಾಕೋದು ರಿಟೈರ್ಮೆಂಟು ಹಾಕೋದು, ಎರಡೂ ಹಾಕೋದು. ಜಡ್ಜಿಗೆ ಅಪಾಯಿಂಟ್ಮೆಂಟು ಹಾಕೋದು, ರಿಟೈರ್ಮೆಂಟು ಹಾಕೋದು. ನಿಮಗೆ ಸ್ಯಾಂಕ್ಷನ್ ಮಾಡ್ತಾನೆ ಇಲ್ಲಿ ಖರೆ ಅವ, ಆ ಪ್ಲಾಟ್ ನಿಮ್ಗೆ ಆ ಹೊಲ ನಿಮಗೆ ಮಾಡ್ತಾನೆ, ಏನಿಲ್ಲ ಅವನೇ ಇಲ್ಲ. ಅವನಿಗೆ ಅಪಾಯಿಂಟ್ಮೆಂಟ್ ಮಾಡಿದವ್ರು ಬೇರೆ ಅದಾರ. ಯಾಕೆ?
ಅಪಾಯಿಂಟ್ಮೆಂಟ್ ಯಾರಿಗೆ ಹಾಕದ ರಿಟೈರ್ಮೆಂಟ್ನೂ ಇರ್ತದೆ. ಹೌದು, ಯಾರಿಗೇನಪ್ಪ ಅಂತಂದ್ರೆ ನೌಕರಿ ಆಗ್ತದೆ, ರಿಟೈರ್ಮೆಂಟ್ ಇರ್ತದೆ ಅವ್ರಿಗೆ. ಈಗ ನಾ ಏನಿದೆಯಲ್ಲ, ನನಗೆ ಅಪಾಯಿಂಟ್ಮೆಂಟೇ ಯಾರೂ ಇಲ್ಲ, ರಿಟೈರ್ಮೆಂಟು ನಂದಿಲ್ಲ. ನಾನು ಅನಂತ ಇದ್ದೀನಿ ಅಂತ ನಾ ಅನಂತ ಇದ್ದೀನಿ ಅಂತಿಕೊಂಡು ಅದನ್ನೇ ಸ್ಪಷ್ಟ ಹೇಳಿದರು ಅವರು. ಅಂತೋ ಬ್ರಹ್ಮಾದಿ ಭಕ್ತ ಬ್ರಹ್ಮಾದಿ ಭಕ್ತರಿಗೆ ಅಂತದ, ಯಾಕೆ ಅವರೇ ಅಂತದ. ಯಾವ ಕಾಲವರೆಗೆ ಇರ್ತಾರೆ ಅವರು. ಪುರಾಣದ ಹೇಳ್ಯಾರ, ಬ್ರಹ್ಮನ ಆಯುಷ್ಯ ಹೇಳ್ಯಾರ, ಎಲ್ಲರ ಆಯುಷ್ಯ ಹೇಳ್ಯಾರ ಅವರು. ಅದಕ್ಕೆ ಮದ್ಭಕ್ತಾನಾಂ ಅನಂತತ, ನನ್ನ ಭಕ್ತರಿಗೆ ಅಂತಿಲ್ಲ, ಅನಂತ. ಯಾಕೆ ನಾನೇ ಅನಂತ, ಪರಮಾತ್ಮನ ಹೆಸರೇ ಅನಂತದ, ಒಂದು ಹೆಸರು ಅನಂತ, ನಾನೇ ಅನಂತ. ಮುಕ್ತಶ್ಚ ಕಾ ಗತಿಂ ಗಚ್ಚೇನ್ ಮೋಕ್ಷಶ್ಚೈವ ಕಿಮಾತ್ಮಕ. ಮಹಾಭಾರತ. ಮುಕ್ತನಿಗೇನು ಗತಿ? ಭಕ್ತರದ್ದು ಹೆಂಗೆ ಮುಕ್ತನ ಗತಿ ಮುಕ್ತಿ. ಅದು ಗತಿ ಅಲ್ಲ. ಹಾಲ ವಿಕೃತ ಆಗಿ ಮೊಸರು ಹಾಕದ, ಮೊಸರಾಗಿ ಮಜ್ಜಿಗೆ ಹಾಕದ, ಮಜ್ಜಿಗೆಯಾಗ ಬೆಣ್ಣೆ ಬರ್ತದೆ, ಬೆಣ್ಣೆ ಹೋಗಿ ತುಪ್ಪ ಹಾಕದ, ಮುಂದೇನು ಹಾಕದ, ಗಪ್ಪ ಹಾಕದ, ಮತ್ತೇನು ಹಾಕದ ತುಪ್ಪ, ಮುಂದೇನಿಲ್ಲ. ಹಂಗೆ ಇವೆಲ್ಲ ಕರ್ಮಾದಿ ಉಪಾಸನೆಗಳು ಇವೆಲ್ಲ ಮುಂದೆ ಹೋಕ್ಕವು. ಅದಕ್ಕೆ ಚಲೋ. ಹಾಲಿಗಿಂತ ಮಜ್ಜಿಗೆಗಿಂತ ಬೆಣ್ಣಿಗಿಂತ ತುಪ್ಪನಿಗಿಂತ ತುಪ್ಪ. ಹಾಗೆ ನನ್ನ ಹೊಂದಿದವರು ಅನಂತ ಆಗ್ತಾರೆ, ಅವ್ರ ಪ್ರಶ್ನೆನೇ ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಮುಕ್ತಶ್ಚ ಕಾ ಗತಿಂ ಗಚ್ಚೇನ್, ಮೋಕ್ಷಗೇನು ಗತಿ ಆಗ್ತದೆ? ಮೋಕ್ಷಶ್ಚೈವ ಕಿಮಾತ್ಮಕ. ಮೋಕ್ಷ ಮತ್ತೇನದ? ಮೋಕ್ಷನೇ ಅವನಿಗೆ ಆಗ್ತದೆ. ಇತ್ಯಾದಿ ಪರಿಹಾರ ಸಂದರ್ಭಾಚ ಮೋಕ್ಷಧರ್ಮೇಶು. ಮೋಕ್ಷದಲ್ಲಿ ಇವು ಪರಿಹಾರಗಳನ್ನು ಪ್ರತಿಪಾದನೆ ಮಾಡಿದರೆ. ಅವತಾರೆ ಮಹಾವಿಷ್ಣುವ್ರ ಭಕ್ತ ಕುತ್ರ ಚ ಮುಚ್ಯತೆ ಶಾದ್ ಇತ್ಯಾದಿಶ್ಚ ಬ್ರಹ್ಮವೈವರ್ತೆ. ಬ್ರಹ್ಮವೈವರ್ತ ಪುರಾಣದಾಗ ಹೇಳ್ಯಾರ ಅವರು. ಬ್ರಹ್ಮ ಪ್ರಾಪ್ತಿ ಮಾಡಿಕೊಂಡ್ರೆ, ಅನಂತ ಪ್ರಾಪ್ತಿ ಮಾಡಿಕೊಂಡ್ರೆ ಮತ್ತೇನು ಆಗುವುದು ಇಲ್ಲ ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿ ಪ್ರತಿಪಾದನೆ ಮಾಡ್ಯಾರಪ್ಪ ಅಂತ ಹೇಳಿದ್ರು. ಅದಕ್ಕೆ ಹೇಳಿದರು. ಮತ್ತು ಇಷ್ಟೆಲ್ಲ ಪೂಜೆ ಮಾಡ್ತಾರೆ, ನಿಮ್ಮ ಪೂಜೆ ಮಾಡ್ತಾರೆ, ಪೂಜೆ ಮಾಡೋದು ಎಲ್ಲ ಒಂದೇ, ಏನದು ಫಲ, ಏನು ಬೇರೆ ಬೇರೆ ಏನು ಫಲ ಅದ ರೀ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಫಲ ಸಿಗ್ತದೆ, ಮಾಡಿದವನು ಉಣ್ಣುವನು ಮಣಿ ಅಂತ ಕಡವ. ಮಾಡಿದವ್ರು ಸಿಗ್ತದೆ, ಏನು ಮಾಡ್ಯಾರ ಅದು ಸಿಗ್ತದೆ. ಅವ್ರಿಗೆ ಫಲ ಶೇಂಗೆ ಅಂತ ಎಲ್ಲ ಸಿಗ್ತದೆ. ಅಂತವತ್ತು ಫಲಂ ತೇಷಾಂ. ಶಾಸ್ತ್ರ ಹೇಳಿದರು, ಅವ್ರ ಫಲ ಏನದ ಮುಗಿತದೆ. ನಿಮ್ಮ ನೌಕರಿ ಟೆಂಪ್ರರಿ ಬಿಡ್ತೀರಿ, ಏನು ಪರ್ಮನೆಂಟ್ ಬೇಕಾ? ಪರ್ಮನೆಂಟ್ ಬೇಕಾದ್ರೆ ನಮ್ಮ ಪೂಜೆ ಮಾಡು, ಟೆಂಪ್ರರಿ ಬೇಕಾದ್ರೆ ಅವ್ರ ಪೂಜೆ ಮಾಡು. ಯಾರ್ದು ಅವು ಟೆಂಪ್ರರಿ ಅದಾವ, ಅದೇ ಪರ್ಮನೆಂಟ್ ಬೇಕು ಅಂದ್ರೆ ನಮ್ಮ ಪೂಜೆ. ಅವು ಫಲ ಏನದಾವ? ಇಂದ್ರ ಚಂದ್ರಾದಿ ದೇವತೆಗಳ ಫಲ ಸಿಗಂಗಿಲ್ಲ ಅಂತ ಅಲ್ಲ, ಅದು ನೌಕರಿನೇ ಅದ, ಟೆಂಪ್ರರಿ ಅದ. ಒಟ್ಟು ಮನಸ್ಸಿನ ಚಿಂತೆ ಇರ್ತದೆ. 10 ವರ್ಷ ಕೊಟ್ಟಾರ, ಆಯ್ತಾ 8 ಆಯ್ತಪ್ಪ 9 ಆಯ್ತಪ್ಪ ಹೆಂಗಪ್ಪ ಅನ್ನೋದು ಇರ್ತದೆ. ಹೌದಲ್ಲ? ಪರ್ಮನೆಂಟ್ ಅಂದ್ರೆ ಹಲ್ಲು ಹೋಗ್ತಕ್ಕ ಅದಾವ. 2 ತಕ್ಕ ಪರ್ಮನೆಂಟ್ ಯಾಕೆ 60 ವರ್ಷಕ್ಕೆ ಮಾಡ್ಯಾರ ಅಂದ್ರೆ ಉಣ್ಣಾಕ ತಿನ್ನಾಕ ನೋಡೋಕೆ ಶಕ್ತಿ ಇರೋತಕ್ಕ ರೊಕ್ಕ ಬೇಕು. ಅದು ಹೋದ್ವಾಗ ಏನು ನೋಡೋದಿಲ್ಲ, ಕೇಳೋದಿಲ್ಲ, ಇದ್ದಿದ್ರಾಗ ನಡೀತದೆ ಅಂತ. ಹಾಗೆ ಏನಪ್ಪ ಅಂದ್ರೆ ಇಲ್ಲಿ ಏನದ, ಮನುಷ್ಯನಿಗೆ ಪರ್ಮನೆಂಟ್ ಅಂದ್ರೆ ಏನು? ನೌಕರಿ ಅಂದ್ರೆ 60 ವರ್ಷಕ್ಕೆ ಅವೇನು ಅಲ್ಲೇ ಗಾಡಿ ಕೊಂಡಿರ್ತಾನೇನು? ಅವನು 60 ವರ್ಷಕ್ಕೆ ಆಗ್ತಾನೆ. ಪರ್ಮನೆಂಟ್ ಯಾಕಂದ್ರೆ ಅದಕ್ಕೆ ಎಲ್ಲ ಇಚ್ಛೆ ಮುಗಿದಿರ್ತಾವ್ರಿ, ನೋಡೋದು ಕೇಳೋದು ತಿನ್ನೋದು ಎಲ್ಲ ಇಚ್ಛೆ ಏನು ಆದ್ರೆ ಆಯ್ತು ಅಂತಾನೆ. ಎದ್ರು ಅಷ್ಟೇ ಇದು ಪರ್ಮನೆಂಟ್ ನೌಕರಿ. ಈಗ 60 ಆಗ್ಯಾವ, ಈಗೇನು ಇದು ಆಯ್ತು, ಅದು ಪರ್ಮನೆಂಟ್ ನೌಕರಿ. ಆ ಪರ್ಮನೆಂಟ್ ಅಂದ್ರೆ ಸಾಯ್ತಕ್ಕಲ್ರಿ, 60 ವರ್ಷ ಅದು ಪರ್ಮನೆಂಟಕ್ಕೆ. ಹಂಗೆ ಇಲ್ಲಿ ಏನಿದೆ ಅಂತ ಕೇಳಿದರೆ, ಪರ್ಮನೆಂಟ್ ಇದು ಬೇಕು ಅಂದರೆ ಹಿಂಗೆ ನೋಡಪ್ಪ. ಟೆಂಪ್ರರಿ ಬೇಕು 2 ವರ್ಷ 3 ವರ್ಷ ಅಂದ್ರೆ ಅದು ದುಃಖ ಕೊಡ್ತದೆ. ಇನ್ನೂ ನೀವು ಭೋಗಿಸ್ಬೇಕಂತ ನೌಕರಿ ಹೋಯ್ತು ಅನ್ನೋ ಸಮಸ್ಯೆ ಅಲ್ರಿ. ಸಾಕಾಗ್ಯದ, ಈಗ ನೌಕರಿ ಹೋಯ್ತು, ಪರ್ಮನೆಂಟೇ ಅದು. ಅದು ಪರ್ಮನೆಂಟ್ ಇದ್ದಂಗೆ. ಅದಕ್ಕಂತಾರೆ ಅವರು, ಅವೆಲ್ಲ ಏನದ ಅಂತವತ್ತು ತೇಷಾಂ ಫಲಂ.
ಅವೇನದ ಫಲ ಅಪೇಕ್ಷೆ ಅದ ಸಿಗಂಗಿಲ್ಲ, ಅದಕ್ಕೆ ಅಂತ ಅಂತೇವೆ ನಾವು. ಹೌದಾ? ಇದ್ದು ಸತ್ತಂಗರಿ, ನಾವು ಇದ್ದು ಸತ್ತಂಗರಿ ಏನು ನೋಡಾಕರೆ ಹಿಂಗೆ ತೆರೆದಾನ ಕಾಣಂಗಿಲ್ಲ, ಇದ್ದು ಇಲ್ದಂಗ್ರಿ. ಏನು ಇದ್ದರೆ ಏನು, ಏನು ಸುದ್ದಿ ಹೋದ್ರೆ ಏನು ಇವು ಅದಾವ. ಇದ್ದು ಅವ ಇವು ಕಿವಿ ಅಂತ ಇದಕ್ಕೆ ಅಂತೀರಿ, ಕಿವಿಡೇ ಇಲ್ಲ ಕೇಳಿಲ್ಲ ಅಂದ್ರೆ ಇಲ್ಲೇನು ಅದಾವ, ಕಣ್ಣು ಅದಾವ ಕಾಣಂಗಿಲ್ಲ. ನೋಡೋಕೆ ಏನು ಕಾಣ್ತಾವೆ, ಏನು ಚಂದ ಅದಾವ್ರಿ ಕಣ್ಣ ಅಂತ ಕಾಣಂಗಿಲ್ಲ, ಇದ್ದು ಸತ್ತಂಗೆ. ಹಾಗೆ ಇವರೇನಂತಾರೆ, ಇವರು ಏನಪ್ಪ ಅಂತ ಕೇಳಿದರೆ ಅವರು ಅಂತವತ್ತು ಫಲಂ ತೇಷಾಂ, ಏನಿಲ್ಲ ಅವಕ್ಕೆಲ್ಲ ಅಂತ ಅದ. ಅದು ಹೆಂಗದ? ಸಾಕೆನಿಸದ ಸವಿಯದ ಬೇರೊಂದನ್ನು ಬೇಕೆನಿಸದ ಕಡೆಯವಳು ತನ್ನ ಜೋಕೆಗುಂದದ ಸುಖವೇ. ಇವೆಲ್ಲ ಜಗತ್ತಿನೊಳಗೆ ಹೆಂಗದ? ಸಾಕು ಸಾಕು ಬೇಕು ಅಂತ. ಅದಕ್ಕೆ ಇವುದರ ಫಲ ಅಂತವತ್ತು, ತೇಷಾಂ ಫಲಂ ಅಂತವತ್ತು. ಅವು ಎಲ್ಲ ಫಲ ಏನಪ್ಪ ಅಂತ ಅಂತ್ಯದಿಂದ ನಾಶದಿಂದ ಕೂಡಿಕೊಂಡಾವ. ಹೌದಲ್ಲ? ಮತ್ತು ಇದು ಅದನ್ನೇ ಅಪೇಕ್ಷೆ ಮಾಡ್ತಾರೆ ಮಂದಿ. ಯಾಕೆ? ಬುದ್ಧಿಲ್ಲ, ಅಲ್ಪಮೇಧಸಾಂ. ಬುದ್ಧಿ ಇಲ್ಲ ಅಂತಲ್ಲ, ವಿಪರೀತ ಬುದ್ಧಿ ಅದು, ಮೋಹ ಬುದ್ಧಿ ಅದು, ಅಲ್ಪ ಬುದ್ಧಿ ಅದು. ನಿರ್ಣಾಯಕ ಮಾಡತಕ್ಕಂಥ ಶಕ್ತಿ ಇಲ್ಲ ಅವರಿಗೆ. ಬುದ್ಧಿ ಇಲ್ಲ ಅಂತಲ್ಲ, ಅಲ್ಪದ ವಿಪರೀತ ಬುದ್ಧಿ ಅದು ಅವರಿಗೆ. ಅಲ್ಪಮೇಧಸಾಂ ಸಂಪೂರ್ಣ ಆತ್ಮಾನಾತ್ಮ ಅದಲ್ರಿ, ಸತ್ಯಾಸತ್ಯ ಇದರೊಳಗೆ ವಿಚಾರ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಅವರಂತೆ. ವಿಚಾರ ಇಲ್ಲ ಅಂತಲ್ಲ, ವಿಚಾರದ ಸತ್ಯದ ಬಗ್ಗೆ ವಿಚಾರ ಮಾಡೋ ವಿಚಾರ ಇಲ್ಲ. ಅಲ್ಪಮೇಧಸಾಂ ಕಿಂಚಿತ್ ಬುದ್ಧಿ, ನಾಮರೂಪ ಬುದ್ಧಿ. ನಾಮರೂಪದ ಬಗ್ಗೆ ಬಹಳ ವಿಚಾರ ಮಾಡ್ತಾನೆ, ಅಸ್ಥಿ ಭಾತಿ ಪ್ರಿಯದ ಬಗ್ಗೆ ವಿಚಾರ ಇಲ್ಲ ಇವನು. ಅದಕ್ಕೆ ಏನಂತಾರೆ ಅವನಿಗೆ, ಸೂಕ್ಷ್ಮ ವಿಚಾರ ಇಲ್ಲದವರಿಗೆ ಮಂದ ಬುದ್ಧಿ ಅಂತೆ. ಅದಕ್ಕೆ ಅಲ್ಪಭೇದಸ ಅಂದರೆ ಮಂದ ಬುದ್ಧಿಯಿಂದ ಕೂಡಿಕೊಂಡವರು, ತಮೋಗುಣ ಆಧಿಕ್ಯವಾಗಿರ್ತಕ್ಕಂಥ ಬುದ್ಧಿ ಉಳ್ಳವರು. ಇವರೇನಪ್ಪ ಅಂತ ಅಲ್ಪಮೇಧಸಾಂ, ಅವರಿಗೇನಾಗ್ಯದ? ತೇಷಾಂ ಅಲ್ಪಮೇಧಸಾಂ ಏನಾಗ್ತದೆ? ಅಂತವತ್ತು ಫಲಂ ಅಂತವತ್ತು, ಅವ್ರಿಗೆ ಪೂರ್ಣ ಫಲ ಸಿಗೋದಿಲ್ಲ. ತಪ್ಪು ಕೆಲಸ ಮಾಡಿದವನಿಗೆ ಪೂರ್ವತಃ ರಿಟೈರ್ಮೆಂಟ್ ಆಗಂಗಿಲ್ಲ, ನಡಬರಿಕೆ ಡಿಸ್ಮಿಸ್ ಹಾಕೋಣ, ಪೂರ ಆಗಂಗಿಲ್ಲ. ಹಾಗೆ ಅಲ್ಪ ಬುದ್ಧಿ ಇದ್ದವರು ಸಂಪೂರ್ಣ ಜ್ಞಾನವನ್ನು ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವ ಯಜೋ ಯಾಂತಿ ಮದ್ಭಕ್ತ ಮಾಮಪಿ ನನ್ನನ್ನು. ಕಡಿಮೆ ಬುದ್ಧಿ ಇದ್ದವರು ಆಯಾ ದೇವತೆಗಳನ್ನು ಪೂಜೆ ಮಾಡಿ ದೇವ ಯಜೋ ಯಾಂತಿ. ಇಂದ್ರ ಚಂದ್ರ ಇತ್ಯಾದಿ ದೇವ ಅದಾವಂತ ನಂಬಿಕೆ ಇದ್ದವರು ಅವು ಫಲ ಸಿಗ್ತಾವೆ ಅನ್ನೋರು ಅದನ್ನು ಪೂಜೆ ಮಾಡ್ತಾರೆ ಅವರು. ಇನ್ನು ಮಧ್ವಭಕ್ತ ನನ್ನವರು, ಯಾರ್ಯಾರು ಧನ ಪುತ್ರ ಐಶ್ವರ್ಯ ಕೀರ್ತಿ ಅಪೇಕ್ಷೆ ಮಾಡ್ತಾರೆ ಅವರು ಆಯಾ ದೇವತೆಗಳನ್ನು ಅವರು ಪೂಜೆ ಮಾಡ್ತಾರೆ. ಮಧ್ವಭಕ್ತ ಅವರು ಆ ಪೂಜೆ ಮಾಡಿ ಅವರು ಪ್ರಾಪ್ತಿ ಮಾಡ್ಕೋತಾರೆ. ಲಕ್ಷ್ಮೀ ಪೂಜೆ ಮಾಡಿ ಧನ ಪ್ರಾಪ್ತಿ ಮಾಡ್ಕೋತಾರೆ, ಇಂದ್ರನ ಪೂಜೆ ಮಾಡಿ ಸ್ವರ್ಗಾದಿ ಪ್ರಾಪ್ತಿ ಮಾಡ್ಕೋತಾರೆ. ಹೀಗೆ ಆಯಾ ದೇವತೆಯನ್ನು ಪೂಜೆ ಮಾಡಿ ಕಮ್ಮಿ ಬುದ್ಧಿ ಉಳ್ಳವರು ಏನಪ್ಪ ಅಂತ ಕೇಳಿದರೆ ಅದನ್ನು ಪ್ರಾಪ್ತಿ ಮಾಡ್ಕೋತಾರೆ. ಅವರಂಗ ಮಧ್ವಭಕ್ತ ಅಪಿ ನನ್ನನ್ನು ನಂಬಿದವರು ನನ್ನ ಪೂಜೆ ಮಾಡಿ ಅವರು ಮಾಮಯಾಂತಿ ನನ್ನನ್ನೇ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಅವ್ರು ಹೆಂಗೆ ಅಲ್ಪ ಬುದ್ಧಿ ಉಳ್ಳವರು, ಅಲ್ಪ ಮೇಧಸ ಬುದ್ಧಿಯುಳ್ಳವರು ಅನ್ಯಾನ್ಯ ದೇವತೆಗಳನ್ನು ಪೂಜಿಸಿ ಭಕ್ತಿ ಮಾಡಿ ಶ್ರದ್ಧೆಯಿಂದ ಆಯಾಯ ಫಲವನ್ನು ಪಡೆಯುತ್ತಾರೆಯೋ ಹಾಗೆ ನನ್ನ ಭಕ್ತರು ನನ್ನ ಪೂಜೆಯನ್ನು ಮಾಡಿ ನನ್ನ ಭಕ್ತಿ ಮಾಡಿ ನನ್ನನ್ನೇ ಪಡೆಯುತ್ತಾರೆ. ಹೌದಲ್ಲ? ಭಾಳ ಜನ ಏನಪ್ಪ ಅಂತ ಕೇಳಿದರೆ ರೊಕ್ಕ ಅಪೇಕ್ಷೆ ಮಾಡ್ತವೆ. ತಿಜೋರಿ ಕೀಲಿ ಬರ್ಬೇಕ್ರಿ, ರೊಕ್ಕ ತೊಗೊಂಡು ಏನು ಮಾಡ್ತೀವಿ? ಕೀಲಿ ಬಂತಂದ್ರೆ ಪೂರ ನಿನ್ನ ಕೈಗಿರ್ತದೆ.
ಬರೀ 10-20 ರೊಕ್ಕ ಕೊಟ್ಟು ಸಂತೋಷ ಪಡೋದು ಇರಬಾರ್ದು. ಅದೇ ನಮ್ಮ ಅಂತಕ್ಕೆ ಬರ್ಬೇಕು. ಕೀಲಿ ಬಂತಂದ್ರೆ ಏನು ಕೇಳ್ತೀರಿ, ಸಂತೋಷ ಯಾಕದಲ್ಲ. ಹಂಗೆ ಅಲ್ಪ ಸುಖವನ್ನು ಅಪೇಕ್ಷಿಸಿ ಪ್ರಯತ್ನ ಮಾಡ್ತಾ ಅನ್ಯ ದೇವತೆಗಳ ಭಜನೆಯನ್ನು ಮಾಡ್ತಾರೆ. ಅವ್ರಿಗೆ ಅವ್ರು ಬೇಡೋದು ಸಿಗ್ತಾರೆ. ಆದರೆ ಆ ದೇವರು ಸುಳ್ಳ, ಅದು ಸಿಕ್ಕ ಫಲನೂ ಸುಳ್ಳ. ಸ್ವರ್ಗಾದಿಗಳು ಸುಳ್ಳದ, ಶ್ರೀ ಸಂಪತ್ತು ಧನಪತ್ತು ಸುಳ್ಳದವು. ಯಾಕೆ ಅವೇ ದೇವರು ಸುಳ್ಳದವು. ಅವು ಬ್ಯಾಂಕೇನೇ ಸರ್ಕಾರಿ ಇಲ್ಲವು, ಯಾವಾಗ ಮುಗ್ತಾ ಗೊತ್ತಿಲ್ಲ. ಆದ್ರೆ ನಾ SBI ಇದ್ದಂಗೆ ಇದ್ದೀನಿ. ನನ್ನ ನೀನು ಭಜನೆ ಮಾಡಿದಿ, ಭಕ್ತಿ ಮಾಡಿದಿ ಅಂತ ಕೇಳಿದರೆ ನಿನಗೆ ಸವೆಯದ ಆನಂದವನ್ನು ನಿಜಗೊಂಡು ಬರ್ದ. ಹೆಂಗೆ ಸವೆಯದ ಆನಂದವನ್ನು ನಿನಗೆ ನಾ ದಯಪಾಲಿಸ್ತಾ ಇದ್ದೀನಿ. ಅದಕ್ಕೆ ಯಾರು ನನ್ನ ಭಕ್ತರಾಗಿ ನನ್ನ ಪೂಜೆ ಮಾಡ್ತಾರೆ ಅವರಿಗೆ ನಾನೇ ಸಚ್ಚಿದಾನಂದವನ್ನೇ ಅವನಿಗೆ ಕೊಡ್ತೀನಿ ನಾನು. ಅದಕ್ಕೆ ನನ್ನ ಭಕ್ತ ಎಲ್ಲಕ್ಕಿಂತ ಭಾಳ ದೊಡ್ಡವ ಅಂತ ಹೇಳ್ತಾರೆ. ಅದ್ರಾಗ ಅವರವ್ರು ಬೇಡಿದ ಫಲವನ್ನು ಅವ್ರಿಗೆ ಸಿಗ್ತಾವೆ. ಆದರೆ ಅವೆಲ್ಲ ಫಲ ಹೆಂಗದ ಅಂತ ಒತ್ತು ಅದಾವೆ. ಅವು ಕೊನೆಗೆ ನೋಡಿ ಇದ್ದು ಕಡೆಗೆ ಇಲ್ಲದಂಗೆ ಆಗ್ತಾವೆ. ಸ್ವಪ್ನದಂತೆ ಅವೇನೋ ಇಲ್ದಂಗೆ ಆಗಿ ಹೋಗಿಬಿಡ್ತಾವೆ. ನೋಡುವಾಗ ಸ್ವಪ್ನ ಭಾಳ ಚಲೋ ಅನ್ನಿಸ್ತದೆ, ಆಮೇಲೆ ಏನು ಇರಂಗಿಲ್ಲ. ಹಾಗೆ ಅದರಂತೆ ಅನ್ಯ ದೇವತೆಗಳು ನನ್ನಿಂದ ಪ್ರೇರಿತವಾಗಿ ಅವರು ಆ ಫಲವನ್ನು ಕೊಟ್ಟರೆ, ಪರಂತು ಅವು ದೇವರೂ ಅಲ್ಪ ಅದಾವೆ, ಅವರ ಕಾಲಸ್ಥಾಯಿ ಅದಾರೆ. ಆಮೇಲೆ ಸದಾ ಇರುವಂಥವರಲ್ಲ, ಅವ್ರು ಕೊಟ್ಟ ಫಲನೂ ಸದಾ ಇರುವುದಲ್ಲ. ಬಾಡಿಗೆ ಮನೆ ಚಲೋ ಅದ, ಯಾವಾಗ ಬಿಡಿಸ್ತಾರೆ ಹೇಳಕ್ಕೆ ಬರೋಂಗಿಲ್ಲ. ಸ್ವಂತ ಮನೆ ಎಷ್ಟು ಆನಂದ ಹೆಂಗೆ ಇರಲಿ, ಅದು ಸ್ವಂತ ಮನೆ ಆನಂದನೇ ಬೇರೆ. ಬಾಡಿಗೆ ಮನೆ ಎಷ್ಟು ಚಲೋ ಅನಿಸಿದ್ರು ಯಾವಾಗ ಹೇಳಂತಾರೆ ಅವಾಗ ಹೇಳ್ಬೇಕು. ಹಂಗೆ ಅನ್ಯ ದೇವತೆಗಳಿಂದ ಪ್ರಾಪ್ತವಾದ ಆನಂದ ಇದು ಬಾಡಿಗೆ ಮನೆಯ ಆನಂದ ಇದ್ದಂಗೆ. ನನ್ನ ಭಕ್ತಿ ಮಾಡಿದೆ ಅಂದ್ರೆ ಇದು ಪರ್ಮನೆಂಟೇ. ಗೌರ್ಮೆಂಟ್ ಅಲಾಟ್ ಮಾಡೋಕ್ಕತ್ತದಲ್ಲ, ಕಟ್ಟಿಸಿ ನಿಮ್ಮ ಮನೆ, ಹಂಗೆ ಒಮ್ಮೆ ಅಲಾಟ್ ಮಾಡಿಬಿಟ್ಟೇವಂದ್ರೆ ಅದು ನಿಮ್ಮದೇ. ಹಂಗೆ ಪರಮಾತ್ಮನ ಭಕ್ತಿ ಮಾಡಿದ್ರೆ ನಿಮಗೆ ಅವಿರಳವಾದ ಆನಂದ ಸಿಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಹೌದ್ರಿ, ನೀವು ಪರಮಾತ್ಮನಿಗೆ ಭಾಳ ಹೇಳಿದ್ರಿ, ಎಲ್ಲ ಮಾಡಿದ್ರಿ, ಖರೆ ಎಲ್ಲಿದ್ದಾನೆ ದೇವರು? ನಮ್ಗೆ ಬ್ಯಾಂಕಿನ ಮ್ಯಾನೇಜರ್ ಕಾಣ್ತಾನೆ, ಕುಂತಾನೆ, ಕುರ್ಚಿ ಗೊತ್ತದ. ಇವ ಮ್ಯಾನೇಜರ್ ಎಲ್ಲಿದನು, ಎಲ್ಲಿ ಕುಂತಾನೆ, ನಮಗೆ ಕಾಣಂಗನೇ ಇಲ್ಲ. ಕಾಯಿಲೆ ಅಂದರೆ ಕೇಳಬೇಕು ಯಾರಿಗಿರಿ? ಇವನ ಆಫೀಸೇ ಇಲ್ಲ, ಇವನು ಕುರ್ಚಿನೇ ಇಲ್ಲ, ಇವನು ಕಾಣಂಗನೇ ಇಲ್ಲ. ಮತ್ತು ಇಲ್ಲದ ಬ್ಯಾಂಕಿಗೆ ಹೋಗಿ ಯಾರು ಕೇಳ್ಬೇಕ್ರಿ? ಕಾರಣ ಹಿಂಗೆ ಅದಂತ ಗೊತ್ತಾಗ ನಾವು ಕೇಳ್ತೇವೆ, ಅದು ಗೊತ್ತೇ ಇಲ್ಲ. ಬೋರ್ಡು ಇಲ್ಲ, ಬ್ಯಾಂಕು ಮ್ಯಾನೇಜರೇ ಇಲ್ಲ. ಎಲ್ಲಿ ತೊಗೋಬೇಕು ಸಾಲ? ಸಿಗಂಗನೇ ಇಲ್ಲ. ಅವರ ಬರೋಬರಿ ಏನು ಹೇಳೋದು ಮಾತು ಬರೋಬರಿ. ಕಾಣಂಗಿಲ್ಲ ಅಂದರೆ ಇಲ್ಲೇನು ಅಂತ ಕೇಳಿದ್ರು. ಕಾಣಂಗಿಲ್ಲ ಅಂದರೆ ಇಲ್ಲೇನು? ಕಾಣುವುದೇ ಇರ್ತದೆ, ಕಾಣಲಾರ್ದು ಇಲ್ಲ ಅಂತ ಹೇಳಕ್ಕೆ ಬರ್ತೀವಿ. ನಾವು ಭಾಳ ಸಿಟ್ಟು ಮನುಷ್ಯ ಅದನಂತ. 2 ಕಿಲೋ ಕರ್ಗ ಕೆಂಪ ಸಿಟ್ಟು ಕಾಣಂಗಿಲ್ಲ ರೀ. ಪ್ರೇಮ ಕಾಣಂಗಿಲ್ಲ. ಅವು ಅವ್ಯಕ್ತ ಅದಾವ, ಕಾರ್ಯಾನುಮೇಯ ಅದಾವ. ಮೊದಲು ಅವು ಅವ್ಯಕ್ತ ಅದಾವ, ಕಾಣೋ ಮನುಷ್ಯ ಅಲ್ಲ. ಮಾರಿ ಕೆಂಪಾಯಿತು, ಹಲ್ಲು ಕಟ್ಟಾಕತ್ತಂದ್ರೆ ಸಿಟ್ಟಿಗೆ ಬಂದಾಗ ಕಾಣ್ತಾರಪ್ಪ. ಮಾರಿ ಗಂಟಾಗಿ ಸಿಟ್ಟಿಗೆ ಬಂದಾಗ ಕಾಣ್ತಾರೆ. ಪ್ರಸನ್ನ ಆಗ್ಯಾರಪ್ಪ ಅಂತ ಕೇಳಿದ್ರೆ ನಗುಬೇಕಾಯ್ತ, ಪ್ರಸನ್ನ ಆಗ್ಯಾರ ಅಂತೇಳಿ ಅದೇ ಗೊತ್ತಾಗ್ತದೆ. ಏನು ಸಾಮಾನ್ಯ ಮೇಲೆ ಹೇ ನೋಡಕತ್ತ, ಯಾಕೆ ಲೋಹಿ ಕಾಣ್ತಾವ ನೀವು, ಜಿಟ್ಟಿಸ್ ನೋಡ್ತಾವೆ ನೋಡ್ರಿ. ನಾಯಿ ಹೆಂಗೆ ಏನು ಹಾಕೋದು ನೋಡ್ಕೋ ತಿಂತಿರ್ತಾವೆ ನೀವು. ಹಂಗೆ ಯಾವ ಮನುಷ್ಯ ಏನರ ವಸ್ತು ನೋಡ್ಕೊ ಮಾಡಕತ್ತಾವ್ರಿ, ಯಾಕೋ ಒಳ ಆಸೆ ಕಾಣ್ತದ್ರಿ ಅದ್ರ ಮೇಲೆ ಅಂತ ನಾವು ಅಂತೇವೆ. ಇವು ಕಾರ್ಯಾನುಮೇಯದ ಭಾವಗಳು ಗೊತ್ತಾಗೋದಿಲ್ಲ, ಅವ್ಯಕ್ತದವು ಇವು. ಇಲ್ಲ ಅಂತೇನು ಚಟ್ನಿ ನೋಡಿದಿ, ಕರ್ಗ ಕೆಂಪಗೆ 2 ಕಿಲೋ 4 ಕಿಲೋ ಹೇಳಕ್ಕೆ ಬರೋಂಗಿಲ್ಲ. ಪರಂತು ಶೆಟ್ಟಿ ಬಂದ ಅದು ಗೊತ್ತಾಕದು. ಹಂಗೆ ಪರಮಾತ್ಮ ಕಾರ್ಯಾನುಮೇಯ ಅದಾನ, ಗೊತ್ತಿಲ್ಲ, ಕಾರ್ಯಾನುಮೇಯ ಅದ.
ಈ ಗಿಡದೊಟ್ಟು ಹಂಗೆ ಬಿತ್ತು ಅಂದರೆ ಯಾಕಂದರೆ ಗಾಳಿ ಬಿಟ್ಟಿರಬೇಕು ಅಂತೇವನು ಮುರ್ಕೊಂಡು ಬಿತ್ತಿರ್ತಂತಾನೆ ಮುರಿತದೆ, ಗಾಳಿ ಬಿಟ್ಟದಂತ ಮುರಿತದೆ. ಆಗ ಪರಮಾತ್ಮ ಏನಪ್ಪ ಅಂದ್ರೆ ಪ್ರತ್ಯಕ್ಷ ವೇದ್ಯ ಆಗದಿದ್ದರೂ ಕೂಡ ಕಾರ್ಯಾನುಮೇ ಅದಾನಪ್ಪ ಅಂದ್ರೆ ಅದಕ್ಕೆ ನನಗೆ ಮಂದಿ ಗುರುತು ಹೇಳಂಗಿಲ್ಲ. ಮಂದಿಗೇನದ ಎಲ್ಲ ಪಕ್ಕ ಬಿಚ್ಚು ಹೇಳ್ರಿ ಅಂತಾರೆ ನೋಡ್ರಿ. ಬಿಚ್ಚೇನು ಹೇಳ್ಬೇಕ್ರಿ? ಬುದ್ಧಿ ಕಮ್ಮಿ ಇಲ್ಲಂದ್ರೆ ಬಿಚ್ಚು ಹೇಳಬೇಕು. ಬುದ್ಧಿ ಇರ್ತದೆ ಎಡದೆ ಬುದ್ಧಿಮಾನೋಂಕು ಇಶಾರಾ ಹಿ ಕಾಫಿ ಹೈ. ಬುದ್ಧಿವಂತರಿಗೆ ಸಾಕು ಕಣ್ಣಿನ ಮೇಲೆ ಕೆಲಸ ಮಾಡ್ತಾರೆ. ಕೆಲವೊಬ್ರು ಕೈ ಮೇಲೆ ಕೆಲಸ ಮಾಡ್ತಾವೆ, ಕೆಲವರು ಬಾಯಿ ಮೇಲೆ ಮಾಡ್ತಾವೆ. ಕಣ್ಣಿನ ಮೇಲೆ ಕೆಲಸ ಮಾಡೋ ಉತ್ತಮ, ಹೇಳಿದ ಮೇಲೆ ಮಾಡೋ ಮಧ್ಯಮ, ಬಾರ್ಕೋಲ್ ಹೊಡೆದ ಬೆಳಕ ದನದಂಗೆ ಅವ ಕನಿಷ್ಠ. ಬಯಸ್ಕೊಂಡು ಮಾಡ್ಕೊಂಡು ಹೊಡ್ತಾವಲ್ಲ. ಆ ಸೂಕ್ಷ್ಮ ಮನುಷ್ಯ ಇರಬೇಕು ರೀ, ಸೂಕ್ಷ್ಮ ಇರಬೇಕು. ಅದಕ್ಕೆ ಹೇಳಿದ್ರು ಅವರು ಇದ್ರಾಗ ಏನಪ್ಪ ಅಂತ ಕೇಳಿದ್ರೆ ಪರಮಾತ್ಮ ಭಾಳ ಸೂಕ್ಷ್ಮ ಅದಾನ. ಅವು ಗೊತ್ತಾಗಿಲ್ಲ. ಎಲ್ಲ ಪರಮಾತ್ಮ ಎಲ್ಲದಾನ ಅಂತ ಕೇಳಿದ್ರೆ ಹೇಳ್ತಾರೆ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಅಬುದ್ಧಯ ಮಾಂ ಮನ್ಯಂತೆ. ನನಗೆ ಬುದ್ಧಿಹೀನರು ಏನಪ್ಪ ಅಂದ್ರೆ ಅವ್ಯಕ್ತ ಸ್ವರೂಪ ನನ್ನನ್ನು ಗುರುತು ಹಿಡಿಯಂಗಿಲ್ಲ ಅವರು. ಪರಂಭವ ಮಜಾನಂತೋ ಮಮ ಅವ್ಯಯ ಅನುತ್ತಮಂ. ಅನುತ್ತಮಂ ಅಂದ್ರೆ ನಿರತಿಶಯ, ಉತ್ತಮರಹಿತ ಅಂತಲ್ಲ, ನಿರತಿಶಯವಾಗಿರತಕ್ಕಂತಹ ಅವ್ಯಯವಾಗಿರ್ತಕ್ಕಂಥ ನನ್ನನ್ನು ಯಾರು ಅವ್ಯಕ್ತನಾಗಿರೋ ನನ್ನನ್ನು ಎಲ್ಲರೂ ತಿಳಿಯಂಗಿಲ್ಲ. ಅಬುದ್ಧಯ ಬುದ್ಧಿ ಇಲ್ಲದವರು ನನಗೆ ಅವ್ಯಕ್ತನಾಗಿರ್ತಕ್ಕಂಥ ಸಚ್ಚಿದ ಆನಂದ ಸ್ವರೂಪನಾಗಿರ್ತಕ್ಕಂಥ ನನ್ನನ್ನು ಬುದ್ಧಿಹೀನರು ತಿಳಿಯಂಗಿಲ್ಲಪ್ಪ. ಅದಕ್ಕೆ ಪರಮಾತ್ಮನ ಅರಿಯೋದು ಬಹಳ ಕಠಿಣದ, ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು ಭಗವಂತ ಈ ಗೀತೆಯಲ್ಲಿ ಹೇಳಕತ್ತೇನೆ. ಈ ಶಬ್ದ ವ್ಯಾಖ್ಯೆ ಭಾಳ ಮಾಡ್ಯಾರ.